वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಆ ಕೃಷ್ಣನನ್ನ ಕಾಳಿಯ ಮೇಲೆ ನೃತ್ಯ ಮಾಡೋದನ್ನ ನಾವೆಲ್ಲರೂ ನೋಡಿದ್ದೀವಿ ಅಲ್ವಾ? ಆದ್ರೆ ಆ ಕಾಳಿ ಅನ್ನೋದು ಹೇಗಿರುತ್ತಪ್ಪ ಅಂದ್ರೆ ಆ ಹಾವು ಹೇಗಿರುತ್ತಪ್ಪ ಅಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ. ಅದ್ರ ಮೇಲೆ ನಿಂತ್ಕೊಳಕ್ಕಾಗಲ್ಲ. ಅಷ್ಟೇ ಅಲ್ಲ ರೀ, ಅದ್ರ ಮೈ ಪೂರ್ತಿ ವಿಷ ಇರುತ್ತೆ. ಆದ್ರೆ ಭಗವಂತ ಅದರ ಮೇಲೆ ನೃತ್ಯ ಮಾಡ್ತಾ 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 ಅದರಲ್ಲಿದ್ದಂತಹ ಸಂಪೂರ್ಣ ವಿಷವನ್ನ ಅವನು ತೆಗೆದು ಹಾಕ್ತಾನಂತೆ. ಇದ್ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಅದೇ ರೀತಿ ಹೇಳ್ತಾರೆ, ಆ ಕಾಲಿಯ ಹಾಗೆ ನಮ್ಮ ನಾಲಿಗೆ ಅಂತ ತುಂಬಾ ಸ್ಮೂತ್ ಆಗಿದೆ, ಯಾರ ಕೈಗೂ ಸಿಕ್ಕೋದಿಲ್ಲ. ಆದ್ರೆ ಇದರಲ್ಲಿ ಬರೀ ವಿಷವೇ ತುಂಬಿದೆ. ಹೌದಾ? ವಿಷ ತುಂಬಿದ್ಯಾ? ಹೌದು ರೀ. ನಾವು ಮಾತಾಡುವಂತ ಕೆಲವು ಮಾತು ಕೆಲವರಿಗೆ ಎಷ್ಟು ನೋವಾಗುತ್ತಪ್ಪ ಅಂತ ಅಂದ್ರೆ, ಅಯ್ಯೋ ನಾನ್ ಬದುಕಿರ್ಬೇಕಾ ಅನ್ನೋ ಅಷ್ಟು ನೋವಾಗೋಗ್ಬಿಡತ್ತೆ. ಆದ್ರೆ ಭಗವಂತನ ನಾಮ ಆ ನಾಲಿಗೆಯ ಮೇಲೆ ಹರಿದಾಗ ಆ ನಾಲಿಗೆಯಲ್ಲಿ ಇರುವಂತಹ ಎಲ್ಲ ವಿಷವನ್ನ ಭಗವಂತ ತೆಗೆದು ಹಾಕ್ಬಿಡ್ತಾನಂತೆ. ಯಾಕೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಅಂತ ಎಷ್ಟು ಸುಂದರವಾಗಿ ಹೇಳಿದಾರಲ್ವಾ? ನಮ್ಮ ನಾಲಿಗೆನೇ ಒಂಥರ ಹಾವಿದ್ದ ಹಾಗೆ, ಅದರಲ್ಲಿ ಸಾಕಷ್ಟು ವಿಷ ತುಂಬ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ನಾಲಿಗೆಯ ಮೇಲೆ ಸದಾ ಭಗವಂತನ ನಾಮಸ್ಮರಣೆ ನಲಿದಾಡೋದ್ರಿಂದ ಸಮಯ ಸಿಕ್ಕಾಗಿಲ್ಲ ನಾರಾಯಣ ಭಗವಂತ ಈ ರೀತಿ ಹೇಳ್ತಾ ಇರೋದ್ರಿಂದ ಆ ನಾಲಿಗೆಯಲ್ಲಿರುವಂತಹ ವಿಷವನ್ನ ಭಗವಂತ ತೆಗೆದು ಹಾಕ್ಬಿಡ್ತಾನಂತೆ. ಬಹಳ ಸುಲಭವಾಗಿ ಯಾಕೆ ನಾವು ಕಲಿಯುಗದಲ್ಲಿ ನಾಮಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಭಗವಂತ ಈ 8ನೇ ಅಧ್ಯಾಯದ 9ನೇ ಅಧ್ಯಾಯದಲ್ಲಿ ತನ್ನ ಮಹಿಮೆಯನ್ನ ವರ್ಣಿಸ್ತಾ ಹೋಗ್ತಾನೆ. ಯಾಕೆ ಇಲ್ಲಿ ತನ್ನ ಮಹಿಮೆಯನ್ನ ತಾನೇ ಮತ್ತೆ ಮತ್ತೆ ವರ್ಣಿಸ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಅವನ ಬಗ್ಗೆ ನಾವ್ ಇನ್ನಷ್ಟು ತಿಳ್ಕೊಂಡಾಗ ಅವನಿಗೆ ನಾವು ಇನ್ನಷ್ಟು ಸರೆಂಡರ್ ಆಗೋದಿಕ್ಕೆ ಸಾಧ್ಯ. ಯಾರೇ ಆಗ್ಲಿ, ನಮ್ಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಾದಷ್ಟು ನಮ್ಗೆ ಹೇಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಕೆಲವೊಮ್ಮೆ ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೇನೆ ಇಲ್ಲಿ ಭಗವಂತನ ಬಗ್ಗೆ ನಾವು ತಿಳಿತಾ 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 ನಮಗೆ ಗೊತ್ತಾಗುತ್ತೆ, ಎಸ್ ಭಗವಂತನೇ ಎಲ್ಲ ಅಂತ. ಅದೇ ರೀತಿ ತನ್ನ ಮಹಿಮೆಯನ್ನ ತಿಳಿಸ್ತಾ ಜ್ಞಾನ ಮತ್ತು ವಿಜ್ಞಾನ ಎರಡೂ ರೀತಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ದ ಹಾಗೇನೆ, ಮೊದಲು ಜ್ಞಾನದ ಮೂಲಕ ಈಗ ಆಲ್ರೆಡಿ ತಿಳಿಸಿದಾನೆ, ಹಾಗೇನೆ ತಾನು ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ ಅಲ್ಲ. ಅಂದ್ರೆ ಅವನು ಇಲ್ಲದೆ ಇರುವಂತಹ ಜಾಗನೇ ಇಲ್ಲ ಅಂತ ನಮ್ಗೆ ಆಲ್ರೆಡಿ ನಾವು ತಿಳ್ಕೊಂಡ್ವಿ. ಹಾಗೇನೆ ಎಲ್ಲ ನನ್ನ ಅಧೀನದಲ್ಲೇ ಇದೆಯೇ ವಿನಃ ನಾನು ಯಾರ ಅಧೀನದಲ್ಲೂ ಸಹ ಇಲ್ಲ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಶಿಷ್ಯರಿಗೆ ಗುರುವಿನ ಅವಶ್ಯಕತೆ ಇರುತ್ತೆ ವಿನಃ ಗುರುವಿಗೆ ಶಿಷ್ಯನ ಅವಶ್ಯಕತೆ ಇಲ್ಲ. ಇಲ್ಲಿ ಯಾಕೆ ಗುರು ಮತ್ತೆ ಶಿಷ್ಯನ ಉದಾಹರಣೆನೆ ತಗೊಂಡೆ ಅಂತ ಅಂದ್ರೆ, ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಲ್ವಾ? ನಮ್ಮೆಲ್ಲರಿಗೆ ಕೃಷ್ಣನ ಅವಶ್ಯಕತೆ ಇದೆ, ನಮಗೆಲ್ಲರಿಗೂ ಗುರುವಿನ ಅವಶ್ಯಕತೆ ಇದೆ. ಆದ್ರೆ ಅವನಿಗೆ ನಮ್ಮಂತಹವರ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಹೇಳಿದ್ದು ಶಿಷ್ಯನಿಗೆ ಗುರುವಿನ ಅವಶ್ಯಕತೆ ಇದೆ. ಹಾಗೇನೆ ಇಲ್ಲಿ ಅವನೇ ಹೇಳ್ತಾ ಇದ್ದಾನೆ, ನಾನು ಯಾರ ಆಶ್ರಯದಲ್ಲೂ ಇಲ್ಲ, ಆದ್ರೆ ಎಲ್ಲರೂ ಸಹ ನನ್ನ ಆಶ್ರಯದಲ್ಲಿದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾನಲ್ವಾ? ಅಂದ್ರೆ ಅವನ ಬಗ್ಗೆ ಇನ್ನಷ್ಟು ಮತ್ತಷ್ಟು ಹೇಗಪ್ಪ ತಿಳ್ಕೊಳ್ಳೋದು ಅಥವಾ ಹೇಗಪ್ಪ ನಾವು ಅವನಿಗೆ ಇನ್ನಷ್ಟು ಸರೆಂಡರ್ ಆಗೋದು ಅಂತ ಬಹಳ ಸುಲಭವಾಗಿ ಹೇಳ್ತಾ ಹೋಗ್ತಾನೆ. ಹಾಗೆ ಈ ದೇಹವನ್ನ ಆಶ್ರಯಿಸಿ ಕುಳಿತವನು ಭಗವಂತ. ಅಂದ್ರೆ ಅವನ ಆಶ್ರಯಿಸಿದನ? ಇಲ್ಲ. ಆಶ್ರಯ ಅಂದ್ರೆ ಈ ದೇಹಕ್ಕೆ ಆಶ್ರಯದಾತನಾಗಿ
ಆತ ಇದ್ದಾನೆ. ಈ ದೇಹಕ್ಕೆ ಬೆಲೆ ಬೇಕಾ? ಅವನಿರ್ಬೇಕು. ಹಾಗೇನೆ ದೇವರನ್ನ ನಂಬಿಕೊಂಡು ಈ ದೇಹ ಇದೆಯೇ ವಿನಃ, ಈ ದೇಹವನ್ನ ನಂಬ್ಕೊಂಡು ದೇವ್ರು ಖಂಡಿತವಾಗ್ಲೂ ಇಲ್ಲ. ಹಾಗೇನೆ ದೇವ್ರು ಎಲ್ಲರಲ್ಲೂ ಇದ್ದಾನೆ ಅನ್ನೋದು ನಮ್ಗೆ ತಿಳಿದಿದೆ. ಈಗ ಉದಾಹರಣೆ, ಕೆಲವೊಮ್ಮೆ ಏನಾಗುತ್ತೆ, ಕಣ್ಣು ಮುಚ್ಕೊಂಡೇ ಕೂತ್ರುನು ಸಹ, ಮೆಡಿಟೇಷನ್‌ಗೆ ಕೂತ್ರುನು ಸಹ, ಓಹ್! ಯಾರೋ ಓಡಾಡ್ತಾ ಇದಾರಪ್ಪ, ಯಾರೋ ಬಂದ್ರು ನಮ್ ಪಕ್ಕ ಕೂತ್ರು. ಯೆಸ್! ಈಗ ಕ್ಲಾಸಿಗೆ ಯಾರೋ ಒಬ್ರು ಹೊಸ್ದಾಗ್ ಬಂದ್ರು. ಅವ್ರ ಪರ್ಫ್ಯೂಮ್ ಏನ್ ಸಕ್ಕತ್ತಾಗ್ ಹಾಕೊಂಡಿದಾರಲ್ವಾ? ಅಯ್ಯೋ! ಯಾರಪ್ಪ ಇವ್ರು? ಸ್ನಾನನೇ ಮಾಡಿಲ್ಲ, ವಾಸನೆ ಬರ್ತಾ ಇದೆ ಅಂತ ಈ ರೀತಿ ಎಲ್ಲ ನಮ್ಮ ಇಂದ್ರಿಯಗಳಿಗೆ ಗೊತ್ತಾಗೋಗುತ್ತೆ. ಅಲ್ವಾ? ಕೊನೇ ಪಕ್ಷ ಕಣ್ಣು ಮುಚ್ಚಿ ಒಬ್ಬ ಕುರುಡನನ್ನ ನಾವು ಹಿಮಾಲಯಕ್ಕೆ ಕರ್ಕೊಂಡು ಹೋದ್ರು ಅವನಿಗೆ ಗೊತ್ತಾಗುತ್ತೆ, ಯೆಸ್! ನಾನ್ ಹಿಮಾಲಯಕ್ಕೆ ಬಂದಿದ್ದೀನಿ, ಶೀತ ವಾತಾವರಣ ಇದೆ. ಅಥವಾ ನಾನು ಮರುಭೂಮಿಗೆ ಬಂದಿದ್ದೀನಿ ಅಂದ್ರೆ ಇಲ್ಲಿ ಬಹಳ ಬಿಸಿಲಿದೆ. ಅಥವಾ ನದಿಗಿಳಿಸಿದ ತಕ್ಷಣ ಗೊತ್ತಾಗುತ್ತೆ, ಯೆಸ್! ನಾನ್ ನದಿನಲ್ಲಿದ್ದೀನಿ. ಎಷ್ಟು ತಂಪಾಗಿದೆ, ಎಷ್ಟು ಹಿತವಾಗಿದೆ. ಈ ರೀತಿ ಎಲ್ಲವುದೂ ಸಹ ನಮ್ಮ ಅರಿವಿಗೆ ಬರುತ್ತೆ. ನಾವು ನೋಡ್ಲಿಲ್ಲ ಅಂದ್ರೂ ನಮ್ಮ ಅರಿವಿಗೆ ಬರುತ್ತೆ. ನಮ್ಮ ಸ್ಪರ್ಶಕ್ಕೆ ಬರುತ್ತೆ. ಆದ್ರೆ ಭಗವಂತ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ, ನಾನು ಎಲ್ಲಾ ಕಡೆ ಇದ್ದೀನಿ, ಎಲ್ಲರಲ್ಲಿ ಇದ್ದೀನಿ. ನಾನಿಲ್ಲದೆ ಯಾವುದೂ ಇಲ್ಲ. ಎಲ್ಲವುದೂ ನನ್ನ ಅಧೀನದಲ್ಲಿದೆ. ನಾನು ಯಾರ ಅಧೀನದಲ್ಲಿಲ್ಲ. ಎಲ್ಲರೂ ನನ್ನನ್ನ ಆಶ್ರಯಿಸಿದರೆ ಪ್ರತಿಯೊಂದು ಭಗವಂತ ಹೇಳ್ತಾ ಇದ್ದಾನೆ. ಆದ್ರೆ ಅವ್ನ್ ಯಾಕ್ ನಮಿಗೆ ಅನುಭವಕ್ ಬರ್ತಾ ಇಲ್ಲ? ಅಲ್ವಾ? ಈಗ ನನ್ ಪಕ್ಕ ಯಾರೋ ಒಬ್ರು ಕುತ್ಕೊಂಡ್ರು ಅಂದ ತಕ್ಷಣ, ನಾನ್ ಅವ್ರ ಕೈ ಹಿಡಿತೀನಿ, ಅವ್ರನ್ನ ನಾನ್ ಮುಟ್ತೀನಿ. ತಪ್ಪದೆ ನಾನ್ ಆಗ್ಲೇ ಹೇಳಿದ್ನಲ್ಲ, ಅವರ ಪರ್ಫ್ಯೂಮ್ ಇರ್ಬೋದು ಅಥವಾ ಬೆವರಿನ ವಾಸನೆ ಇರ್ಬೋದು, ಎಲ್ಲವೂ ನನಗ್ ಗೊತ್ತಾಗತ್ತೆ. ಆದ್ರೆ ಭಗವಂತ ನನ್ನೊಟ್ಟಿಗಿದ್ದರೂ ಸಹ ನನಗೆ ಯಾಕೆ ಅವನ ಇರುವಿಕೆ ಗೊತ್ತಾಗ್ತಾ ಇಲ್ಲ? ಇದು ತುಂಬಾ ಜನರ ಪ್ರಶ್ನೆ ಅಲ್ವಾ? ಭಗವಂತ ಇದಾನಾ? ಎಲ್ಲಿದ್ದಾನೆ? ಹೇಗಿದ್ದಾನೆ? ಯಾಕೆ ನನಗೆ ಅನುಭವಕ್ಕೆ ಬರ್ತಾ ಇಲ್ಲ? ಅದನ್ನೇ ವಿವರಿಸ್ತಾ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ನ ಎಂದಿಗೂ ಅಲ್ಲ, ಚ ಕೂಡ, ಮನ್ಸ್ಥಾನಿ ಅಂದ್ರೆ ನನ್ನಲ್ಲಿ ನೆಲೆಸಿದೆ, ಭೂತಾನಿ ಎಲ್ಲಾ ಸೃಷ್ಟಿಯು, ಪಕ್ಷ ನೋಡು, ಮೇ ನನ್ನ, ಯೋಗಂ ಐಶ್ವರ್ಯಂ ಅಚಿಂತ್ಯ ಯೋಗವನ್ನು, ಭೂತ ಭೃದ್ ಸಕಲ ಜೀವಿಗಳ ಪಾಲಕ. ನ ಎಂದಿಗೂ ಇಲ್ಲ, ಚ ಕೂಡ, ಭೂತಸ್ಥ ವಿಶ್ವಾಭಿ ವಿಶ್ವಾಭಿ ವ್ಯಕ್ತಿಯಲ್ಲಿ, ಮಮ ನನ್ನ, ಆತ್ಮ ಪರಮಾತ್ಮವು, ಭೂತ ಭಾವನಃ ಅಂದ್ರೆ ಸಕಲ ಅಭಿವ್ಯಕ್ತಿಯ ಸಾಕಾರವು ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಏನನ್ನ ಹೇಳ್ತಿದ್ದಾನಪ್ಪ ಭಗವಂತ ಅಂತ ಅಂದ್ರೆ, ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ನೋಡು ಅರ್ಜುನ, ನೋಡೋದ್ರ ಜೊತೆಗೆ ನಚ ಮತ್ಸ್ಥಾನಿ ಭೂತಾನಿ ಅಂದ್ರೆ ಎಲ್ಲವುದರಲ್ಲಿ ನಾನಿದ್ದೀನಿ. ನಾನಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಾನು ಅಲ್ಲಿದ್ದೇನೆ ಅಂತ ಯಾರಿಗೂ ಸಹ ಗೊತ್ತಾಗೋದಿಲ್ಲ, ತಿಳಿಯೋದಿಲ್ಲ. ಭಗವಂತನೇ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ, ನಮ್ಮ ಪ್ರಶ್ನೆ ಇದೇ ಆಗಿದೆ. ಅಂದ್ರೆ ಹೌದು ಭಗವಂತ ಕಾಣ್ತಾ ಇಲ್ಲ, ಇದನ್ನೇ ಅಲ್ವಾ ನಾವು ಹೇಳ್ತಾ ಇರೋದು ಅಂತ ಅಂದ್ರೆ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾಕೆ ಇಲ್ಲಿ ಭಗವಂತ ಹಾಗೆ ಕಾಣ್ತಾ ಇಲ್ಲ? ಮನುಷ್ಯನ ಪಕ್ಕ ಇದ್ರೂ ನನಗೆ ಯಾಕೆ ಕಾಣ್ತಾ ಇಲ್ಲ? ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಸ್ಪರ್ಶದಿಂದನೋ ಅಥವಾ ವಾಸನೆಯಿಂದನೋ ಅಥವಾ ಅವರ ಶಬ್ದದಿಂದಲೋ, ಕೆಲವೊಮ್ಮೆ ಕಣ್ಣು ಮುಚ್ಕೊಂಡ್ರು ಸಹ ಯಾರೋ ಮಾತಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಎಸ್ ನನ್ ಪಕ್ಕ ಯಾರೋ ಮಾತಾಡ್ತಾ ಇದ್ದಾರೆ, ಅವ್ರೇನೋ ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಭಗವಂತ ಇದ್ದಾಗ ನನಗೆ ಯಾಕೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ, ಭಗವಂತ ಇದರ ತಿಳಿಯಲು ಭಗವಂತನೇ ಜಡ ಶರೀರ ಅಲ್ಲ. ಅಂದ್ರೆ ಭಗವಂತ ಇದ್ದಾನೆ ಅಂತ ತಿಳ್ಕೋಬೇಕು ಅಂದ್ರೆ ಅವನು ಯಾವುದೇ ರೀತಿಯಾದಂತಹ ಜಡ ಶರೀರ ಅಲ್ಲ ಇದು. ನಮ್ಮದು ಜಡ ಶರೀರ. ಇಲ್ಲ ಮೇಡಮ್, ಜೀವ ಇದೆ, ಜಡ ಶರೀರ ಅಂತ ಹೇಗ್ ಹೇಳ್ತೀರಾ? ಇಲ್ಲ, ಇದು ಜಡ ಶರೀರನೇ. ಅವನು ಇದ್ದಾಗ ಮಾತ್ರ ನಮಗೆ ಚಲನೆಯನ್ನ, ಸ್ಪರ್ಶವನ್ನ, ಮಾತನ್ನ ಪ್ರತಿಯೊಂದು ಕೊಡ್ತಾ ಹೋಗ್ತಾನೆ ಅಲ್ವಾ? ಈಗ ಆಲ್ರೆಡಿ ನಾನು ಹೇಳಿದೆ, ಹಿಮಾಲಯಕ್ಕೆ ಹೋದ್ರೆ ನನಗೆ ಥಂಡಿ ಆಗತ್ತೆ, ಅಥವಾ ಮರುಭೂಮಿಗೆ ಹೋದ್ರೆ ಬಿಸಿಲಾಗತ್ತೆ, ನದಿಗೆ ಹೋದ್ರೆ ಆ ನದಿಯ ನೀರು ನನಗೆ ಸ್ಪರ್ಶ ಆಗತ್ತೆ.
ಆದ್ರೆ ಈ ಜಡ ಶರೀರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಅಪ್ಪಿತಪ್ಪಿ ಭಗವಂತ ಇಲ್ಲಿಂದ ಹೋದಾಗ ಆ ಶವವನ್ನ ನಾವ್ ಎಲ್ಲೇ ಕರ್ಕೊಂಡು ಹೋದ್ರು ಅದಕ್ಕೇನಾದ್ರೂ ಎಫೆಕ್ಟ್ ಆಗತ್ತಾ? ಫ್ರಿಡ್ಜ್ ಅಲ್ಲಿ ಇಟ್ರು ಏನೂ ಇಲ್ಲ, ಸುಟ್ರು ಏನೂ ಇಲ್ಲ. ಅದಕ್ಕೇನು ಫೀಲೇ ಆಗಲ್ಲ. ಈ ನಮಗೆ ನಾನು ನನ್ನದು ಅನ್ನೋದು ಯಾಕೆ ಇಷ್ಟೊಂದು ಬರ್ತಾ ಇದೆ ಅಂತ ಅಂದ್ರೆ, ಇಲ್ಲಿ ನನ್ನ ದೇಹದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ನನ್ನ ಈ ಜಡ ಶರೀರಕ್ಕೆ ಜೀವ ಕೊಟ್ಟವನು ಹೌದು. ಹಾಗಾಗಿ ನನಗೆ ಎಲ್ಲವೂ ಅನುಭವಕ್ಕೆ ಬರ್ತಿದೆ. ಆದ್ರೆ ಭಗವಂತನದು ಜಡ ಶರೀರ ಅಲ್ಲ. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾನೆ, ಯೋಗ. ಯೋಗ ಅಂದ್ರೆ ನನ್ನ ಸಾಮರ್ಥ್ಯ ಅಂತ ತಿಳಿ. ಇಲ್ಲಿ ಸಾಮರ್ಥ್ಯ ಅಂತ ಯಾಕೆ ತಿಳಿಬೇಕಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಾನು ಯಾರಿಗೆ ತಿಳಿಯಬೇಕೋ ಹಾಗೆ ಎಲ್ಲರೂ ಅಂದ್ರೆ ನಾನು ಯಾರಿಗೂ ಸಹ ತಿಳಿಯದ ಹಾಗೆ ನಾನು ಎಲ್ಲರಲ್ಲೂ ಕೂತಿದ್ದೇನೆ. ಅದು ನನ್ನ ಇಚ್ಛೆ. ನಾವ್ ಹೇಳ್ತೀವಲ್ಲ, ಭಗವಂತ ನನ್ನ ಹೃದಯದಲ್ಲಿದ್ದಾನೆ ಅಂತ ಅಂದ್ರೂ ಸಹ, ನಾನು ಆಪರೇಷನ್ ಮಾಡಿದಾಗ ನನ್ನ ಹೃದಯದಲ್ಲಿ ಭಗವಂತ ಇದ್ದಾನ ಅಂತ ನೋಡಿದ್ರೆ ಖಂಡಿತ ಕಾಣೋದಿಲ್ಲ ಡಾಕ್ಟರ್ಸ್ಗೆ. ಇಲ್ಲಾಂದ್ರೆ ಎಲ್ಲಾ ಡಾಕ್ಟರ್ಸು ಭಗವಂತನ್ ಕಂಡ್ಬಿಡೋರೋ ಏನೋ. ಆದ್ರೆ ಇಲ್ಲಿ ಯಾರಿಗೂ ತಿಳಿಯದ ಹಾಗೆ. ಹಾಗಿದ್ರೆ ಅವನು ಔಸಿಟ್ಕೊಂಡಿದ್ದಾನ? ಇಲ್ಲ, ಔಸಿಟ್ಕೊಂಡಿಲ್ಲ. ಕೇವಲ ನನ್ನ ಸಾಮರ್ಥ್ಯದಿಂದ ನಾನು ಯಾರಿಗೂ ಕಾಣುವುದಿಲ್ಲ. ಇದು ನನ್ನ ಸಾಮರ್ಥ್ಯ. ನೋಡಿ, ಅವನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಾನು ಯಾರ ಕಣ್ಣಿಗೂ ಕಾಣ್ತಿಲ್ಲ ಅಂದ್ರೆ ಅದು ನನ್ನ ಸಾಮರ್ಥ್ಯವೇ ವಿನಃ ಯಾವುದೋ ಪ್ರಾರಬ್ಧ ಅಲ್ಲ. ಇಲ್ಲಿ ಯಾಕೆ ಸಾಮರ್ಥ್ಯ, ಪ್ರಾರಬ್ಧ ಎಲ್ಲವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಈಗ ಉದಾಹರಣೆ, ಕೆಲವು ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾ ಹೋಗ್ತೀವಿ, ಅಂದ್ರೆ ಭೂತಗಳು ಅಂತ ಹೇಳ್ತಾ ಹೋಗ್ತೀವಿ. ಆ ಭೂತಗಳು ನಮ್ ಕಣ್ಣಿಗೆ ಕಾಣೋದಿಲ್ಲ. ಹಾಗಿದ್ರೆ ಭಗವಂತನೂ ಕಣ್ಣಿಗೆ ಕಾಣೋದಿಲ್ಲ. ಹಾಗಿದ್ರೆ ಎರಡೂ ಒಂದೇನಾ? ಕಣ್ಣಿಗೆ ಕಾಣದೇ ಇರೋದೆಲ್ಲ ಒಂದೇನಾ? ಅದು ಶಕ್ತಿನಾ? ಇಲ್ಲ. ಅದು ಶಕ್ತಿ ಆಗೋದಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ, ಇಲ್ಲಿ ಭೂತ ಕಾಣೋದಿಲ್ಲ ಅಂತ ಅಂದ್ರೆ ಅದಕ್ಕರ್ಥ ಅದು ಅದರ ಪ್ರಾರಬ್ಧ ಕರ್ಮದಿಂದ ನಮಗ್ ಕಾಣ್ತಾ ಇಲ್ಲ ಅಲ್ವಾ? ಯಾರೋ ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಅಥವಾ ಇನ್ನೊಂದು ಮತ್ತೊಂದ್ರಿಂದ ಅವರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ, ಅವರು ಓಡಾಡ್ತಿರ್ತಾರೆ, ಅವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಅವರ ಪ್ರಾರಬ್ಧ ಕರ್ಮ. ಆದ್ರೆ ಇಲ್ಲಿ ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಅದು ಅವನ ಪ್ರಾರಬ್ಧ ಅಲ್ಲ, ಅದು ಅವನ ಸಾಮರ್ಥ್ಯ. ಈಗ ಇನ್ನೂ ಉದಾಹರಣೆ ಹೇಳ್ಬೇಕು ನಮಗೆ ಅರ್ಥ ಆಗೋ ಹಾಗೆ ಅಂತ ಅಂದ್ರೆ, ಆ ಪೊಲೀಸ್ ಕಳ್ಳರನ್ನ ಹಿಡಿತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಕಳ್ಳನೂ ಬಚ್ಚಿಟ್ಕೊಂಡಿರ್ತಾನೆ, ಪೊಲೀಸು ಸಹ ಬಚ್ಚಿಟ್ಕೊಂಡಿರ್ತಾನೆ. ಆದ್ರೆ ಕಳ್ಳ ಬಚ್ಚಿಟ್ಕೊಂಡಿರೋದು ಅವನ ಪ್ರಾರಬ್ಧ ಕರ್ಮದಿಂದ, ಅಯ್ಯೋ ಪೊಲೀಸ್ ಕೈಗೆ ಸಿಕ್ಕಾಕೋಬಾರ್ದಪ್ಪ ಅಂತ. ಆದ್ರೆ ಇಲ್ಲಿ ಪೊಲೀಸ್ ಬಚ್ಚಿಟ್ಕೊಂಡಿರೋದು ಯಾಕೆ? ಅವನ ಸಾಮರ್ಥ್ಯದಿಂದ, ಅಯ್ಯೋ ನಾನು ಕಳ್ಳನ್ ಹಿಡಿಬೇಕು ಅಂತ. ಆ ರೀತಿ ಭಗವಂತ ನಮ್ಮ ಯಾರ ಕಣ್ಣಿಗೂ ಕಾಣದ ಹಾಗೆ ಇದ್ದಾನೆ. ನಾನು ಹೇಳದ್ನಲ್ಲ, ಪೊಲೀಸ್ ಬಚ್ಚಿಟ್ಕೊಂಡಿದ್ದಾನೆ ಅಂದ್ರೆ ಅದು ಅವನ ಸ್ವರೂಪ. ಅವನ್ ಪೊಲೀಸ್ ರೀ, ಅವನ್ ಬಚ್ಚಿಟ್ಕೊಂಡಿದ್ದಾನೆ ಅಂದ್ರೆ ಎಲ್ರು ಬೆಲೆ ಕೊಡ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ನಮ್ಮ ಕಣ್ಣಿಗೆ, ಯಾರ ಕಣ್ಣಿಗೂ ಕಾಣ್ತಿಲ್ಲ ಅಂದ್ರೆ ಅಲ್ಲಿಗೆ ಅರ್ಥ ಅದು ಅವನ ಸ್ವರೂಪವೇ ಆಗಿದೆ. ಹಿ ಇಸ್ ಜಸ್ಟ್ ಲೈಕ್ ದಟ್. ಅವನ್ ಯಾರ ಕಣ್ಣಿಗೂ ಕಾಣಲ್ಲ. ಅವನ್ ಕಣ್ಣಿಗೆ ಕಾಣ್ಬೇಕಾ? ನಾವು ನಮ್ಮ ಅಂತರಾಳದಲ್ಲಿ ನಾವು ಭಗವಂತನನ್ನ ಹುಡುಕುವಂತಹ ಪ್ರಯತ್ನವನ್ನ ಪಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ ಭಗವಂತ, ಮಾಮಾತ್ಮ ಭವ ಭೂ ಭಾವನ ಸಾರಿ ಮಾಮಾತ್ಮ ಭೂತ ಭಾವನಃ. ಅಂದ್ರೆ ನನ್ನ ದೇಹ ಏನಿದೆ ಅದು ಭಗವಂತನ ದೇಹದ ರೀತಿ ಸೃಷ್ಟಿಯಾಗಿಲ್ಲ. ಅಂದ್ರೆ ನನ್ನ ದೇಹ ಪಂಚಭೂತಗಳಿಂದ ಆಗಿದೆ, ಆದ್ರೆ ನಿಮ್ಮ ಹಾಗೆ ನನ್ನ ದೇಹ ಪಂಚಭೂತಗಳಿಂದ ಆಗಿಲ್ಲ. ಹಾಗಿದ್ರೆ ಯಾವ್ದ್ರಿಂದ ಆಗಿದೆ? ನಾವು ಆಲ್ರೆಡಿ ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಭಗವಂತನ ದೇಹ ಏನಿದೆ ಅದು ಜ್ಞಾನ ಮತ್ತು ಆನಂದದಿಂದ ಆಗಿದೆ. ನಮಗೆಲ್ಲ ಹೇಗೆ ಅಂದ್ರೆ ದೇಹವೇ ಬೇರೆ, ನಾವೇ ಬೇರೆ ಅಲ್ವಾ? ಇವತ್ತು ನನ್ನ ದೇಹದಿಂದ ಆತ್ಮ ಬೇರೆ ಆದಾಗ ನನ್ನ ಈ ದೇಹವನ್ನ ಸುಟ್ಟು ಹಾಕ್ಬೋದು, ಮಣ್ಣಿಗೆ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ಭಗವಂತನ ದೇಹ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ.
ನಾವೆಲ್ಲರೂ ಸಹ ಭಗವಂತನ ಒಂದು ಅಂಶವಾದ ಆತ್ಮವನ್ನ ಈ ದೇಹದಲ್ಲಿ ಹೊತ್ತಿದ್ದೇವೆ ವಿನಃ ನನ್ನ ದೇಹವೇ ಬೇರೆ, ನನ್ನ ಆತ್ಮವೇ ಬೇರೆ. ಆದರೆ ಭಗವಂತನ ದೇಹ ಮತ್ತು ಆತ್ಮ ಎರಡು ಬೇರೆ ಅಲ್ಲ, ಅದು ಒಂದೇ ಆಗಿದೆ. ಹಾಗಾಗಿ ಅವನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದರ ಜೊತೆ ನಮ್ಮದೇನಿದೆ ಅದು ಜಡದೇಹ. ನಾನು ಹೇಳಿದ್ನಲ್ಲ, ಪಂಚಭೂತಗಳಿಂದ ಆಗಿದೆ. ಹಾಗಾಗಿ ಇದು ಜಡದೇಹ ಆಗಿದೆ. ಇಲ್ಲಿ ಭಗವಂತ ಅನ್ನುವಂತಹ ಆತ್ಮ ಸ್ವರೂಪಿ ಕುಳಿತಾಗ ಮಾತ್ರ ನಾವು ಅಂತ ಆಗ್ತಾ ಹೋಗ್ತೀವಿ. ಅದರ್ವೈಸ್ ನಮ್ಮನ್ನ ಶವ ಅಂತ ಹೇಳಿ ನಮ್ಮನ್ನ ಮುಟ್ಟಿದವರು ಸ್ನಾನ ಮಾಡ್ತಾರೆ. ಅದೇ ಇಲ್ಲಿ ದೇವರ ಮಹಿಮೆ ಅಂತ ತಿಳ್ಕೋಬಹುದು. ಹಾಗೆ ನಾನೇ ನನ್ನ ದೇಹವಾಗಿ ಇದ್ದೇನೆ. ಏನಿದು ಭಗವಂತ ನಾನೇ ನನ್ನ ದೇಹವಾಗಿ ಇದ್ದೀನಿ ಅಂದ್ರೆ ಅದು ಯಾವ ರೀತಿ ಅರ್ಥನಪ್ಪ ಅಂತ ಅಂದ್ರೆ, ಉದಾಹರಣೆ ಒಂದು ಈಗ ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲ ಸಕ್ಕರೆ ಅಚ್ಚು ಮಾಡ್ತೀವಿ ಗೊತ್ತಾ? ಆ ಸಕ್ಕರೆ ಅಚ್ಚಿನಲ್ಲಿ ಯಾವುದೋ ಒಂದು ಪ್ರಾಣಿಯನ್ನ ಮಾಡಿದ್ವಿ ಅಂತ ಅನ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಪಕ್ಷಿಯನ್ನ ಮಾಡಿದ್ವಿ. ಆ ಪಕ್ಷಿಯ ರೆಕ್ಕೆಯನ್ನ ನಾನು ಮುರಿದು ತಿಂತೀನಿ ಅಂತ ಅನ್ಕೊಳ್ಳೋಣ. ಅಲ್ಲಿ ನಾನು ಪಕ್ಷಿ ರೆಕ್ಕೆ ಮುರಿದ್ನ, ಸಕ್ಕರೆಯನ್ನ ತಿನ್ನ? ಹೇಗೆ ಸಕ್ಕರೆಯೇ ಪಕ್ಷಿಯಾಗಿದೆಯೋ ಹಾಗೆ ಇಲ್ಲಿ ಭಗವಂತನೇ, ಅವನ ಆತ್ಮವೇ ಅವನ ದೇಹವಾಗಿದೆ. ಹಾಗಾಗಿ ಆತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಆತ ಭೂತಭೃತ್ ಅಂತ ಅಂದ್ರೆ ಈ ಜಗತ್ತನ್ನೇ ಆತ ಧಾರಣೆ ಮಾಡಿದ್ದಾನೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಅಂತ ಅಂದ್ರೆ, ನಾವ್ ಹೇಳ್ತೀವಲ್ಲ, ಯಶೋದೆ ಮಗು ಆಟ ಆಡ್ಬೇಕಾದ್ರೆ ನೀನು ಮಣ್ಣು ಹಾಕೊಂಡ್ಯಾ, ನೀನ್ ನನಗೆ ಬಾಯಲ್ಲಿ ತೋರ್ಸು ಅಂತ ಅಂದಾಗ ಮಣ್ಣಿರೋದಿಲ್ಲ, ಭಗವಂತನ ಬಾಯಲ್ಲಿ ಜಗತ್ತೇ ಇರುತ್ತೆ. ಆದ್ರೆ ಆ ಭೂಮಿ ಮೇಲೆ ಭಗವಂತ ಇದ್ದಾನೆ ಅಂದ್ರೆ ಅವನ ಬಾಯಲ್ಲಿದ್ದಂತಹ ಜಗತ್ತಲ್ಲಿ ಭೂಮಿ ಇರ್ಲಿಲ್ವಾ? ಅಲ್ವಾ? ಇದೆಲ್ಲ ಯಾರಿಗೆ ಸಾಧ್ಯ ಅಂದ್ರೆ ಕೇವಲ ಭಗವಂತನೊಬ್ಬನಿಗೆ ಸಾಧ್ಯವೇ ವಿನಃ ಇನ್ನಾರಿಗೂ ಸಹ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಭಗವಂತ ಏನ್ ಮಾಡಿದಾನೆ, ತನ್ನ ಈ ಜಗತ್ತನ್ನ ಧಾರಣೆ ಮಾಡಿದ್ದಾನೆ. ಅದರ ಜೊತೆ ನಚ ಭೂತಸ್ಥ ಅಂದ್ರೆ ಯಾರ ಹಂಗೂ ಸಹ ಅವನಿಗಿಲ್ಲ. ನಮಗಿದೆ ರೀ, ನಮಗ್ ಪ್ರತಿಯೊಬ್ಬರ ಹಂಗಿದೆ ಅಲ್ವಾ? ಉದಾಹರಣೆ, ನಾವು ಸ್ತ್ರೀಯರು ಅಂದ್ರೆ ಮನೆಯವರ ಹಂಗಿರುತ್ತೆ, ಅತ್ತೆ ಮಾವನ ಹಂಗಿರುತ್ತೆ, ಅಪ್ಪ ಅಮ್ಮನ ಹಂಗಿರುತ್ತೆ. ಈಗಂತೂ ಬಿಡಿ, ನಾವು 90s ಕಿಡ್ಸ್ ಆಗಿರೋದ್ರಿಂದ ಮಕ್ಕಳು ಹಂಗೂ ನಮ್ಮ ಮೇಲಿರುತ್ತೆ. ಆದ್ರೆ ಭಗವಂತನಿಗೆ ಯಾರ ಹಂಗೂ ಸಹ ಇಲ್ಲ. ಹಾಗೇನೆ ಯಾರ ನಿಯಂತ್ರಣದಲ್ಲೂ ಸಹ ಭಗವಂತ ಇಲ್ಲ. ನಾವು ಎಲ್ಲರ ನಿಯಂತ್ರಣದಲ್ಲಿ ಇದ್ದೀವಿ. ಅಷ್ಟೇ ಅಲ್ಲ, ಭಗವಂತನ ನಿಯಂತ್ರಣದಲ್ಲಿದ್ದೀನಿ. ಅವನು ಕುತ್ಕೋ ಅಂದ್ರೆ ನಾನು ಕುತ್ಕೋಬೇಕು, ಎದ್ದೇಳು ಅಂದ್ರೆ ಎದ್ದೇಳ್ಬೇಕು. ಅಥವಾ ಮಾತಾಡು ಅನ್ನೋ ಶಕ್ತಿ ಅವನು ಕೊಟ್ಟಾಗ ಮಾತ್ರ ನನಗೆ ಮಾತಾಡೋದಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ನನಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಅಲ್ವಾ? ಆದರೆ ಇಲ್ಲಿ ಭಗವಂತನನ್ನ ನಿಯಂತ್ರಿಸುವವರು ಯಾರೂ ಇಲ್ಲ. ಆತ ಸ್ವತಂತ್ರ, ನಾವು ಅಸ್ವತಂತ್ರರು. ಅದೇ ರೀತಿ ಇಲ್ಲಿ ಭಗವಂತ ನಮಗೆ ಏನನ್ನ ಹೇಳ್ತಾ ಹೋಗ್ತಾನಪ್ಪ ಅಂತಂದ್ರೆ, ಉದಾಹರಣೆ ಸಮೇತ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ನಾವ್ ಅನ್ಕೊಂತೀವಿ, ಹಾಗಿದ್ರೆ ನಾನು ಸುಡ್ತಾ ಇದ್ದೀನಿ ಅಥವಾ ನನಗೆ ಸೆಕೆ ಆಗ್ತಿದೆ, ನನಗೆ ಚಳಿ ಆಗ್ತಿದೆ ಅಂದ್ರೆ ಭಗವಂತನಿಗೂ ಸೆಕೆ ಆಗತ್ತಾ? ಭಗವಂತನಿಗೂ ಚಳಿ ಆಗತ್ತಾ? ಭಗವಂತನಿಗೂ ಈ ರೀತಿ ಎಲ್ಲ ಅನುಭವ ಆಗತ್ತಾ? ನನಗೆ ಸುಟ್ಟಾಗ ನೋವಾಗುತ್ತಲ್ಲ, ಅದೇ ರೀತಿ ಭಗವಂತನಿಗೂ ನೋವಾಗುತ್ತಾ? ನನ್ನ ದೇಹದಲ್ಲಿ ಅವನಿದಾನಲ್ವಾ ಅಂತ ಅಂದ್ರೆ ಅದನ್ನ ಇನ್ನೂ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಯಥಾ, ಹೀಗೆ, ಆಕಾಶಸ್ಥ ಅಂದ್ರೆ ಆಕಾಶದಲ್ಲಿರುವ, ನಿತ್ಯಂ ಸದಾ, ವಾಯು ಗಾಳಿಯು, ಸರ್ವತ್ರ ಗಹ ಎಲ್ಲೆಡೆಯೂ ಪಸರಿಸಿರುವುದು, ಮಹಾನ್ ಮಹಾ, ತಥಾ ಹಾಗೆಯೇ, ಸರ್ವಭೂತಾನಿ ಸೃಷ್ಟಿಯಾದ ಎಲ್ಲಾ ಜೀವಿಗಳು, ಮತ್ಸ್ಥಾನಿ ನನ್ನಲ್ಲಿ ನೆಲೆಸಿದ್ದು, ಇತಿ ಎಂದು,
ಧಾರೆಯ ತಿಳಿಯಲು ಪ್ರಯತ್ನಿಸು. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲಪ್ಪ. ಯಾವ ರೀತಿ ಭಗವಂತ ಎಲ್ಲವನ್ನ ಧಾರಣೆ ಮಾಡಿದ್ದಾನೆ ಅಂತ ಅಂದ್ರೆ, ಹೇಗೆ ಆಕಾಶದಲ್ಲಿ, ಆಕಾಶ ಅಂತ ಅಂದ್ರೆ ಆಕಾಶ ಅಂತ ಅಲ್ಲ, ಆಕಾಶ ಆಕಾಶ ಅಂದ್ರೆ ಅವಕಾಶ. ಅಂದ್ರೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲಾ ಗಾಳಿ ಇದೆ. ಗಾಳಿ ಇಲ್ದೇ ಇರೋ ಜಾಗ ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ. ಎಲ್ಲಾ ಕಡೆ ಗಾಳಿ ಇದೆ. ಈ ಗಾಳಿ ಏನಾದ್ರೂ ಚಳಿ ಅಥವಾ ಬಿಸಿಲು ಅದಕ್ಕಾಗತ್ತಾ? ಗಾಳಿ ಎಲ್ಲೆಡೆ ಇರದೆ ಅಲ್ವಾ ಅಂತ ನೋಡೋದಾದ್ರೆ, ಈಗ ಸಪೋಸ್ ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ ನಾನೆಲ್ಲೋ ಬೀಚ್ ಹತ್ರ ಹೋಗಿ ನಿಂತ್ಕೊಂಡೆ. ಆ ಬೀಚ್ ಹತ್ರ ಹೋಗಿ ನಿಂತಾಗ ಬಿಸಿ ಗಾಳಿ ಬರುತ್ತೆ. ಅಥವಾ ಮನೇಲೇ ಇರ್ತೀನಪ್ಪ. ಮನೇಲೇ ಇದ್ದಾಗ್ಲೂ ಸಹ ನನಗೆ ತುಂಬಾ ಸೆಕೆ ಆಗ್ತಾ ಇರುತ್ತೆ. ತುಂಬಾ ಬಿಸಿ, ಬಿಸಿ, ಬಿಸಿ ಗಾಳಿ ಬರ್ತಾ ಇರುತ್ತೆ. ಆ ಗಾಳಿನಲ್ಲಿ ಬಿಸ್ಲಿತ್ತಾ? ಬಿಸಿ ಇತ್ತಾ? ಅಂತ ನೋಡೋದಾದ್ರೆ, ಸಪೋಸ್ ಈಗ ಕಾರಲ್ಲೇ ಹೋಗ್ತಾ ಇರ್ತೀವಿ. ತುಂಬಾ ಸೆಕೆ ಇರುತ್ತೆ. ತುಂಬಾ ಬಿಸಿಲು ಅಂತ ಅನ್ನಿಸ್ತಿರುತ್ತೆ. ತಕ್ಷಣ ಏನ್ ಮಾಡ್ತೀವಿ? ಎಲ್ಲಾ ವಿಂಡೋಸ್‌ನ ಕ್ಲೋಸ್ ಮಾಡ್ಬಿಟ್ಟು ಎಸಿ ಹಾಕ್ತೀವಿ. ತಂಪಾದ ಗಾಳಿ ಬರುತ್ತೆ. ಗಾಳಿನಲ್ಲಿ ತಂಪಿತ್ತಾ? ಅಲ್ವಾ? ಇಲ್ಲ. ಇಲ್ಲಿ ಹೊರಗಡೆ ಅಥವಾ ನಾನೀಗ ಸಮುದ್ರದ ಹತ್ರ ನಿಂತಾಗ ಆ ಗಾಳಿ ಏನಿತ್ತು, ಆ ಗಾಳಿಯಲ್ಲಿ ಬಿಸಿಲಿನ ಕಣ ಸೇರಿತ್ತು ಅಷ್ಟೆ. ಅದೇ ರೀತಿ ನಾನು ಎಸಿ ಹಾಕಿದಾಗ್ಲೂ ಅಷ್ಟೇ, ಆ ಗಾಳಿಯ ಕಣದಲ್ಲಿ ತಂಪು ಕಣ ಸೇರ್ತಾ ಹೋಯ್ತು. ಇನ್ನೂ ಹೇಳಬೇಕು ಅಂದ್ರೆ, ಗಾಳಿ ತನ್ನ ನಿಜ ಸ್ವರೂಪವನ್ನ ಯಾವಾಗ್ಲೂ ಹಾಗೇ ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹೇಗೆ ಹಾಗೆ ಉಳಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಆ ಬಿಸಿ ಗಾಳಿ ಬಂತು, ತಂಪಾದ ಗಾಳಿ ಬಂತು. ಅಷ್ಟೇ ಅಲ್ಲ, ಕೆಲವೊಂದ್ಸಲ ಇದ್ದಕ್ಕಿದ್ದ ಹಾಗೆ ಅಯ್ಯೋ ಎಷ್ಟು ವಾಸನೆ ರೀ ಅಂತ ಹೇಳಿ ನಾವು ಮೂಗ್ ಮುಚ್ಕೊಳ್ಳೋದುಂಟು. ಅಥವಾ ವಾಸನೆ ಅಂತ ತಕ್ಷಣ ಊದಿನ ಕಡ್ಡಿ ಹಚ್ಚಿದ ತಕ್ಷಣ ಮನೆಯೆಲ್ಲ ಸುವಾಸನೆ ಆಗುತ್ತೆ. ಹೇಗಾಗತ್ತೆ? ಆ ವಾಸನೆ ಎಲ್ಲಿ ಹೋಯ್ತು? ಅಲ್ವಾ? ಅದೇ ಗಾಳಿ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಆ ಗಾಳಿನಲ್ಲಿ ಯಾವುದೇ ರೀತಿಯಾದಂತಹ ಸುವಾಸನೆಯೂ ಇರೋದಿಲ್ಲ, ದುರ್ವಾಸನೆಯೂ ಇರೋದಿಲ್ಲ. ಹೇಗೆ ಸಾಧ್ಯ ಅಂತ ಅಂದ್ರೆ, ಗಾಳಿ ತನ್ನ ನಿಜ ಸ್ವರೂಪದಲ್ಲೇ ಇರುತ್ತೆ. ಅದಕ್ಕೆ ಬಿಸಿಲೋ ಅಥವಾ ತಂಪೋ ಅಥವಾ ಸುವಾಸನೆಯೋ ಅಥವಾ ದುರ್ವಾಸನೆಯೋ ಯಾವುದೂ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅದು ಆಕಾಶ ಅಂತ ಹೇಳ್ತಾರೆ. ಅಂದ್ರೆ ಪ್ಯೂರ್ ಆಗಿರುತ್ತೆ. ಅದಕ್ಕೆ ಅಂಟಿದರೂ ಅಂಟುವುದಿಲ್ಲ. ಅಂದ್ರೆ ಈಗ ಒಂದ್ ಸ್ವಲ್ಪ ಹೊತ್ತು ವಾಸನೆ ಬರುತ್ತೆ, ಆಮೇಲೆ ವಾಸನೆನೇ ಬರೋದಿಲ್ಲ. ಅಲ್ಲಿ ಗಾಳಿ ಹೇಗೆ ಪ್ಯೂರ್ ಆಯ್ತು? ಅಲ್ವಾ? ಹಾಗೇನೆ ಇಲ್ಲಿ ಇನ್ನು ಮುಂದುವರೆದು ಹೇಳ್ತಾ ಹೋಗ್ತಾರೆ. ಯಥಾ ಸರ್ವಾಣಿ ಭೂತಾನಿ ಮಸ್ಥಾನಿ ತ್ಯುಪ ಧಾರಯ. ಅಂದ್ರೆ ನಾನು ಎಲ್ಲಿರುವುದರಲ್ಲಿ, ಅಂದ್ರೆ ನಾನು ಯಾವುದರಲ್ಲೂ ಸಹ ಯಾವುದಕ್ಕೂ ಸಹ ಅಂಟಿಕೊಳ್ಳೋದಿಲ್ಲ. ಗಾಳಿ ಹಾಗೆ. ಅದಕ್ಕೆ ಹೇಳುದು ಭಗವಂತ ಹೇಗಿದ್ದಾನೆ ಅಂತ ಅಂದ್ರೆ, ತಾವರೆ ಎಲೆಯ ಮೇಲಿನ ನೀರಿದ್ದ ಹಾಗೆ ಇದ್ದಾನೆ ಭಗವಂತ. ಇನ್ನೂ ಹೇಳ್ತಾ ಹೋಗ್ತಾರೆ. ಈಗ ಉದಾಹರಣೆ ನಾವೆಲ್ಲ ಹೇಗಪ್ಪ ಅಂದ್ರೆ ಕೈ ಇದ್ದ ಹಾಗೆ. ಅಂದ್ರೆ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸ್ಪೆಷಲ್ ಮೈಸೂರು ಪಾಕು ಒಂದ್ ಅರ್ಧ ಕೆಜಿ ತುಪ್ಪ ಹಾಕಿ ಸ್ಪೆಷಲ್ ಆಗಿ ಮೈಸೂರು ಪಾಕ್ ಮಾಡಿದಾರಪ್ಪ. ಆ ಮೈಸೂರು ಪಾಕ್ನ ನಾನು ಮುರಿದು ಬಾಯಿಗೆ ಹಾಕೊಂತೀನಿ. ನನ್ನ ಕೈಯಲ್ಲಿ ಆ ಜಿಡ್ಡು ಹಾಗೆ ಇರುತ್ತೆ ಅಲ್ವಾ? ಅದನ್ನ ಟಿಶ್ಯೂ ಇಂದ ಒರೆಸ್ತೀವೋ ಅಥವಾ ಸೋಪ್ ಹಾಕಿ ನಾವು ಕೈ ತೊಳ್ಕೊಬಹುದು. ಆದ್ರೆ ನಾಲಿಗೆ ತಿಂದ್ರೂ ಸಹ ಆ ನಾಲಿಗೆ ಮೇಲೆ ಏನಾದ್ರು ಜಿಡ್ಡು ಅಂಟ್ಕೊಂಡಿರುತ್ತಾ? ಅಂಟ್ಕೊಂಡಿರೋದಿಲ್ಲ. ಅದೇ ರೀತಿ ಭಗವಂತ ಎಲ್ಲವುದರಲ್ಲೂ ಇದ್ದರೂ ಸಹ ಯಾವುದಕ್ಕೂ ಅಂಟಿಕೊಳ್ಳದ ಭಗವಂತ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ನಾನು ಎಲ್ಲವುದರಲ್ಲೂ ಇದ್ದು ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದೀನಿ. ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಏನೂ ಮಾಡ್ಲಿಲ್ಲ ಅಂದ್ರೂ ನನಗೆಲ್ಲಾ ಸಿಕ್ಬಿಡುತ್ತಾ? ಖಂಡಿತ ಸಿಕ್ಕೋದಿಲ್ಲ. ಯಾಕೆ ಸಿಕ್ಕೋದಿಲ್ಲ? ಭಗವಂತ ಹೇಳಿದ್ದಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ಅದರ ಜೊತೆ ನಿನ್ನ ವರ್ಣಾಶ್ರಮಕ್ಕೆ ಬಂದಂತಹ ನಿನ್ನ ಕರ್ಮವನ್ನ ಮಾಡಬೇಕು. ನೀನು ದುಡಿದ್ರೆ ಮಾತ್ರ ನಿನಗೆ ಹಣ ಬರುತ್ತೆ. ನೀನ್ ಕೂತಲ್ಲೇ ಆರಾಮಾಗಿ ಕೂತ್ಕೊಳ್ಳಪ್ಪ, ನೀನೇನು ಕೆಲಸ ಮಾಡ್ಬೇಡ, ನಾನು ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಭಗವಂತ ಎಲ್ಲೂ ಹೇಳಿಲ್ಲ. ಅಲ್ವಾ?
ನಾನು ದುಡಿದು ನಾನು ಸರ್ವೈವ್ ಆಗ್ತಾ ಹೋಗ್ಬೇಕು. ಹಾಗೇನೆ ಆದ್ರೆ ಇಲ್ಲಿ ಭಗವಂತ ರಕ್ಷಕನಾಗಿದ್ದಾನೆ. ನಾನು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಾನು ಹೇಳದ್ನಲ್ಲ, ನಮ್ಮ ನಾಲಿಗೆಯಲ್ಲಿ ವಿಷ ಇದೆ. ಆದ್ರೆ ಭಗವಂತನ ನಾಮಸ್ಮರಣೆ ಮಾಡಿದ ತಕ್ಷಣ ಆ ವಿಷ ಹೊರಟು ಹೋಗುತ್ತೆ. ಅದೇ ರೀತಿ ನಾನು ನನ್ನ ಧರ್ಮದ ಮಾರ್ಗದಲ್ಲಿ ಇದ್ದಾಗ ಭಗವಂತ ನನ್ನನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ, ನನ್ನ ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ. ಆದ್ರೆ ನಾನು ತಿಳ್ಕೋಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ, ಭಗವಂತ ಸ್ವತಂತ್ರ, ನಾನು ಅಸ್ವತಂತ್ರ. ಅವನು ಸ್ವತಂತ್ರವಾಗಿದ್ದಾನೆ, ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಎಲ್ಲದರಲ್ಲೂ ಇದ್ದಾನೆ. ಆದ್ರೆ ನಾನು ಅಸ್ವತಂತ್ರ, ನನಗೆ ಆ ಸ್ವಾತಂತ್ರ್ಯ ಅನ್ನೋದಿಲ್ವೇ ಇಲ್ಲ. ಇನ್ನು ಅರ್ಧ ಗಂಟೆ ಬಿಟ್ಟು ಏನಾಗತ್ತೆ ಅಂತ ಹೇಳಿದ್ರೆ ಭಗವಂತನ ಇಚ್ಛೆ ಇದ್ದ ಹಾಗಾಗತ್ತೆ ಅಲ್ವಾ? ಒಂದು ಸಾರಿ ಆ ದುರ್ಯೋಧನ, ಒಂದು ಸಾರಿ ದುರ್ಯೋಧನ ಅಲ್ಲ, ಯುಧಿಷ್ಠಿರ, ಪಾಂಡವರು ಎಲ್ರೂ ಕೂತಿರ್ತಾರೆ ರಾತ್ರಿ ಊಟ ಆದ್ಮೇಲೆ. ಆಗ ಯಾರೋ ಬಂದು ಧರ್ಮರಾಯನನ್ನ ಏನೋ ಕೇಳ್ತಾರ. ಆಗ ಧರ್ಮರಾಯ ಹೇಳ್ತಾನೆ, ನಾನು ನಾಳೆ ಕೊಡ್ತೀನಿ, ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಭೀಮ ಹೋಗಿ ದೊಡ್ಡ ಆ ನಗಾರಿಯನ್ನ ತಗೊಂಡ್ಬಂದು ಜೋರಾಗಿ ಬಾರಿಸ್ತಾನಂತೆ. ಅಪ್ಪ, ಯುಧಿಷ್ಠಿರನಿಗೆ ಅಂದ್ರೆ ಧರ್ಮರಾಯನಿಗೆ ಎಷ್ಟು ಜ್ಞಾನನಪ್ಪ, ಅವನು ನಾಳೆ ಕೊಟ್ಟೇ ಕೊಡ್ತಾನಂತೆ, ಅವನಿಗೆ ಎಷ್ಟು ನಂಬಿಕೆ, ಅವನಿಗೆ ನಾಳೆ ಇರ್ತೀನಿ ಅಂತ ಅವನಿಗೆ ಗೊತ್ತಂತೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ನಾವು ಅಷ್ಟೇ, ನಾಳೆ ಮಾಡ್ತೀವಿ, ನಾಳೆ ನಾನು ಬರ್ತೀನಿ, ನಾಳೆ ಹೋಗ್ತೀನಿ ಅಂತ ನಾವು ಹೇಳ್ತೀವಿ. ಆದ್ರೆ ಅದು ದೇವರ ಇಚ್ಛೆ ಇದ್ದಾಗ ಮಾತ್ರ ಅದು ಪರಿಪೂರ್ಣವಾಗುತ್ತೆ ವಿನಃ ಅದರ್ವೈಸ್ ಅದು ಪರಿಪೂರ್ಣ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ದೇವನೊಬ್ಬನೇ ಸ್ವತಂತ್ರ, ನಾವೆಲ್ಲರೂ ಸಹ ಅಸ್ವತಂತ್ರರು. ಇದನ್ನ ಮುಂದುವರೆದು ಭಗವಂತ ಇನ್ನೂ ಅತಿ ಹೆಚ್ಚಿನ ಜ್ಞಾನವನ್ನ ನಮಗೆ ಕೊಡ್ತಾ ಹೋಗ್ತಾನೆ. ಸರ್ವಭೂತಾನಿ, ಸೃಷ್ಟಿಯಾಗಿರುವ ಎಲ್ಲಾ ಜೀವಿಗಳು, ಕೌಂತೆಯ ಅಂದ್ರೆ ಕುಂತಿ ಪುತ್ರನೇ ಅರ್ಜುನನಿಗೆ ಹೇಳ್ತಾ ಇರೋದು, ಪ್ರಕೃತಿಯನ್ನು ಯಾಂತಿ ಪ್ರವೇಶಿಸುತ್ತದೆ, ಮಮ ಮಾಮಿ ಕಾಮ್ ಮಾಮಿಕಾಂ ಅಂದ್ರೆ ನನ್ನ ಕಲ್ಪಕ್ಷಯೇ, ಕಾಲಾಂತ್ಯದಲ್ಲಿ ಪುನಃ ಮತ್ತೆ ತಾನಿ ಅವೆಲ್ಲವನ್ನು ಕಲ್ಪದವು ಅಂದ್ರೆ ಮತ್ತೆ ಆರಂಭದಲ್ಲಿ ಮಿಥ್ಯ ಮಿಸೃಜಾಮಿ ಅಂದ್ರೆ ಸೃಷ್ಟಿಯಾಗುತ್ತದೆ, ಅಹಂ ನಾನು. ಅಂದ್ರೆ ಇಲ್ಲಿ ಇದು ಮತ್ತೆ ಮತ್ತೆ ಆಗತ್ತಾ ಅಂತ ಅಂದ್ರೆ ಭಗವಂತ ಹೌದು ಅಂತ ಹೇಳ್ತಾ ಹೋಗ್ತಾನೆ. ಯಾವ ರೀತಿ ಅಂತ ಅಂದ್ರೆ ಅವನ ಮಹಿಮೆಯನ್ನ ಇನ್ನೂ ಇಲ್ಲಿ ಆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಈ ಜಗತ್ತು ಏನಿದೆ ಅದನ್ನ ನಾನು ಸೃಷ್ಟಿ ಮಾಡುತ್ತೇನೆ. ಹೇಗೆ ಸೃಷ್ಟಿ ಮಾಡ್ತಾನೆ ಭಗವಂತ? ಇಲ್ಲಿ ಭಗವಂತ ನಾನ್ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ವಾ? ಹೌದು, ನಮ್ಮೆಲ್ರಿಗೂ ಗೊತ್ತು ಭಗವಂತನೇ ಸೃಷ್ಟಿ ಮಾಡ್ತಾನೆ ಅಂತ. ಯಾವ ರೀತಿ ಸೃಷ್ಟಿ ಮಾಡ್ತಾನೆ? ಫಾರ್ ಎಕ್ಸಾಂಪಲ್, ಒಬ್ಬ ಮೆಜಿಷಿಯನ್ ಬಂದ್ಬಿಟ್ಟು ನಮ್ಮ ಹತ್ರ 100 ರೂಪಾಯಿ ನೋಟ್ ಇಸ್ಕೊಂಡು ಹಿಂಗೆ ಎಣಿಸ್ತಾ 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 ಅದ್ ಎಷ್ಟೋ ನೋಟ್ಗಳು ಸ್ಟೇಜ್ ಪೂರ್ತಿ ಆಗ್ಬಿಟ್ಟಿರುತ್ತೆ. ಆ ರೀತಿ ಸೃಷ್ಟಿ ಮಾಡ್ತಾನ? ಇಲ್ಲಿ ಯಾಕೆ ಮೆಜಿಷಿಯನ್ ಹಾಗೆ ಅಂತ ಹೇಳ್ತಾ ಇದಾರೆ ಅಂತ ಅಂದ್ರೆ, ಅವನಿಗೆ 100 ರೂಪಾಯಿ ದುಡ್ಡು ಇಸ್ಕೊಂಡು ಅಷ್ಟೊಂದು ದುಡ್ಡನ್ನ ಮತ್ತೆ 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 ಮಾಡೋದಿಕ್ಕೆ ಶಕ್ತಿ ಇದ್ದಿದ್ರೆ ಅವನ ಸ್ಟೇಜ್ ಮೇಲೆ ಮ್ಯೂಸಿಷಿಯನ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಅವನೇನಾಗ್ತಿದ್ದ, ದೊಡ್ಡ ಶ್ರೀಮಂತನಾಗಿ ಅವನಿಗೆ ಏನ್ ಬೇಕೋ ಎಲ್ಲ ತಗೊಂಡ್ಬಿಡ್ತಿದ್ದ ಅಲ್ವಾ? ಆದ್ರೆ ಇದನ್ನ ಏನಂತಾರೆ ನಮ್ಮ ಆಡು ಭಾಷೆನಲ್ಲಿ ಕಣ್ಕಟ್ಟು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನೋ ಒಂದರಲ್ಲಿ ಟ್ರಿಕ್ಸ್ ಇರುತ್ತೆ ಅಂತ. ಆಮೇಲೆ ಹೋಗಿ ನೋಡಿದ್ರೆ ಆ ಸ್ಟೇಜ್ ಮೇಲೆ ಇರೋ ದುಡ್ಡೆಲ್ಲ ಅಸ್ಲಿನಾ ಅಂತ ನೋಡಕ್ ಹೋದ್ರೆ ಇಲ್ಲ ಕಣ್ರಿ, ಅದು ಯಾವುದು ಅಸ್ಲಿ ಅಲ್ಲ, ಅದೆಲ್ಲ ನಕಲಿ ಆಗಿರುತ್ತೆ. ಅಂದ್ರೆ ಅದು ಸುಳ್ಳು. ಆದ್ರೆ ಭಗವಂತನ ಸೃಷ್ಟಿ ಏನಿದೆ ಅದು ಸತ್ಯ. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಆ ಎಲ್ಲಾ ಫಾಲ್ಸ್ ಅಂತ ಅಂದ ತಕ್ಷಣ ನಮಗ್ ಗೊತ್ತಾಗುತ್ತೆ ಮೇಲಿಂದ ನೀರು ಧುಮುಕುತ್ತೆ ಅಂತ. ಆದ್ರೆ ಕೆಲವು
ಹೇಗಿದೆ ಅಂದ್ರೆ ಗಾಳಿ ಮೇಲಕ್ಕೆ ಬೀಸ್ತಾ ಹೋಗುತ್ತೆ. ಈ ರೀತಿಯಾದಂತಹ ವಿಸ್ಮಯಗಳು ನಮ್ಮ ಈ ಭೂಮಿ ಮೇಲೆ ಇದೆ. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಮಣ್ಣಿನಿಂದ ನಾವು ಮಡಿಕೆ ಮಾಡ್ತಾ ಹೋಗ್ತೀವಿ. ಮಣ್ಣಿಲ್ದೆ ಮಡಿಕೆ ಮಾಡ್ತಾ ಇದ್ದಾರೆ ಯಾರೋ ಅಂತ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಲ್ವಾ? ಏ ಅದ್ ಸುಳ್ಳು ಕಣ್ರೀ. ಈಗ ಮಕ್ಳು ಆಟ ಆಡ್ತಾರೆ ಗೊತ್ತಾ? ಈ ಚಿಕ್ಕ ಚಿಕ್ಕ ಮಕ್ಳು ಆಟ ಆಡ್ತಾರೆ. ಎಷ್ಟ್ ಚೆನ್ನಾಗ್ ಆಟ ಆಡ್ತಾರೆ ಅಂದ್ರೆ, ಕೆಲವು ಐಟಮ್ಸ್‌ನ ಇಟ್ಕೊಂಡಿರ್ತಾರೆ. ಅಂದ್ರೆ ಪುಟ್ಟ ಪುಟ್ಟ ಪಾತ್ರೆಗಳನ್ನ ಇಟ್ಕೊಂಡಿರ್ತಾರೆ. ಹಾ, ಅನ್ನ ಹಾಕ್ದೆ, ಹಾ ಸಾರು ಹಾಕ್ದೆ, ಹಾ ಮಿಕ್ಸ್ ಮಾಡ್ದೆ, ಅಮ್ಮ ನೀನ್ ತಿನ್ನು, ಅಪ್ಪ ನೀನ್ ತಿನ್ನು ಅಂತ ಕೊಡ್ತಾ ಇರ್ತಾರೆ. ಅದು ನಿಜಕ್ಕೂ ಇರುತ್ತಾ? ಹ್ಮ್. ಇರೋದಿಲ್ಲ. ಹಾಗೇನೆ ಇಲ್ಲಿ ಮಣ್ಣಿನಿಂದ ಒಬ್ಬ ಕುಂಬಾರ ಮಡಿಕೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಅರ್ಥ ಇದೆ. ಆದ್ರೆ ಮಣ್ಣಿಲ್ಲದೆ ಮಡಿಕೆ ಮಾಡ್ತೀನಿ ಅಂದ್ರೆ ಅರ್ಥ ಇದೆಯಾ? ಅರ್ಥ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಈ ಜಗತ್ತು ಸೃಷ್ಟಿಗೆ ಒಂದು ಮೂಲ ವಸ್ತು ಬೇಕೇ ಬೇಕು. ಆ ಮೂಲ ವಸ್ತು ಯಾವುದಪ್ಪ ಅಂತ ನೋಡೋದಾದ್ರೆ ಅದನ್ನೇ ಪ್ರಕೃತಿ ಅಂತ ಕರೀತಾ ಇದ್ದಾರೆ. ಇಲ್ಲಿ ಯಾವುದೋ ಒಂದು ವಸ್ತುವನ್ನ ಸೃಷ್ಟಿ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಪ್ರಕೃತಿಯ ಸಣ್ಣ 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 ಕಣಗಳಿಂದ ಈ ಪ್ರಕೃತಿಯಾಗಿದೆ. ಅಂದ್ರೆ ಹೇಗೆ ಅಂತ ಅಂದ್ರೆ ಆ ಇಲ್ಲಿ ಇನ್ನು ಮುಂದುವರೆದು ಭಗವಂತ ಹೇಳ್ತಾನೆ, ಮಾಮೀಕಂ ಅಂದ್ರೆ ಎಲ್ಲ ನನ್ನ ಅಧೀನದಲ್ಲಿದೆ. ಯಾವ ಅಧೀನದಲ್ಲಿದೆ? ಈಗ ನಾನು ಆಗ್ಲೇ ಹೇಳಿದ ಹಾಗೆ ಮಡಿಕೆ ಮಾಡ್ಬೇಕು ಅಂದಾಗ ಮಣ್ಣಿನ ಸಣ್ಣ 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 ಕಣಗಳೇನಾಗ್ತಾ ಹೋಗುತ್ತೆ, ಅದಕ್ಕೆ ನೀರು ಹಾಕಿದಾಗ ಒಂದು ಆ ಕ್ಲೇ ತರ ಆಗುತ್ತೆ. ಅಂದ್ರೆ ಜೇಡಿ ಮಣ್ಣಾಗುತ್ತೆ. ಅದರಿಂದ ಒಬ್ಬ ಕುಂಬಾರ ಮಡಿಕೆಯನ್ನ ಮಾಡ್ತಾನೆ. ಹಾಗಿದ್ರೆ ಈ ಪ್ರಕೃತಿಯೂ ಅಷ್ಟೇ. ಸಣ್ಣ ಸಣ್ಣ ಕಣಗಳಿಂದ ಆಗಿದೆ. ಆ ಸಣ್ಣ ಸಣ್ಣ ಕಣಗಳು ಅಂದ್ರೆ ಪರಮಾಣುಗಳು ಸೇರಿ ಮಹಾತತ್ವ ಆಗುತ್ತೆ. ಅದು ಮುಂದುವರೆದು ಅಹಂಕಾರ ತತ್ವ ಆಗುತ್ತೆ. ಅದೇ ಮುಂದುವರೆದು ಪಂಚಭೂತಗಳು, ತನ್ಮಾತ್ರಗಳು ಈ ರೀತಿ ವಿಸ್ತಾರವಾಗ್ತಾ ಹೋಗತ್ತೆ. ಅದೇ ರೀತಿ ಈ ಬ್ರಹ್ಮಾಂಡ ಅಂದ್ರೆ ಆ ಬ್ರಹ್ಮಾಂಡದ ದೇವತೆ ಲಕ್ಷ್ಮಿ. ಅದಕ್ಕೆ ಅವಳನ್ನ ಚಿತ್ ಪ್ರಕೃತಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ಪ್ರತಿಯೊಂದು ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ. ಆ ಪ್ರಕೃತಿ ಅಂದ್ರೇನೆ ರಜೋಗುಣ, ತಮೋಗುಣ ಮತ್ತೆ ಸಾತ್ವಿಕ ಗುಣಗಳು. ಆ ಮೂರು ಗುಣಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅಂತಾನೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇದ್ದಾರೆ. ಹಾಗಿದ್ರೆ ಒಬ್ಬ ಕುಂಬಾರ ಮಡಿಕೆ ಮಾಡ್ಬೇಕು ಅಂದ್ರೆ ಮಣ್ಣನ್ನೇ ಅವಲಂಬಿಸಿರ್ತಾನೆ. ಮಣ್ಣಿಲ್ಲ ಅಂತ ಅಂದ್ರೆ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಇಲ್ಲಿ ಭಗವಂತನು ಪ್ರಕೃತಿ ಮೇಲೆ ಡಿಪೆಂಡ್ ಆಗಿದಾನ? ಅಂದ್ರೆ ಲಕ್ಷ್ಮಿ ಮೇಲೆ ಡಿಪೆಂಡ್ ಆಗಿದಾನ? ಲಕ್ಷ್ಮಿ ಇಲ್ಲ ಅಂತ ಅಂದ್ರೆ ಆಗೋದೇ ಇಲ್ವಾ? ದೊಡ್ಡ ಪ್ರಶ್ನೆ ಮೂಡುತ್ತೆ ಅಲ್ವಾ? ಆದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಮಾಮೀಕಂ. ಮಾಮೀಕಂ ಅಂದ್ರೆ ಆ ಲಕ್ಷ್ಮಿಯೂ ಸಹ ನನ್ನ ಅಧೀನದಲ್ಲಿ ಇದ್ದಾಳೆ. ಈಗ ಕುಂಬಾರ ಮಣ್ಣಿಗೆ ಡಿಪೆಂಡ್ ಆಗಿದ್ದಾನೆ, ಆದ್ರೆ ನಾನು ಮಣ್ಣಿಗೆ ಡಿಪೆಂಡ್ ಆಗಿಲ್ಲ. ಆ ಮಣ್ಣು ನನಗ್ ಡಿಪೆಂಡ್ ಆಗಿದೆ. ನೋಡಿ, ಗುರು ಶಿಷ್ಯನಿಗೆ ಡಿಪೆಂಡ್ ಆಗ್ತಾನ? ಇಲ್ಲ. ಶಿಷ್ಯ ಗುರುವಿಗೆ ಡಿಪೆಂಡ್ ಆಗ್ತಾನೆ ಅನ್ನೋ ಹಾಗೆ ಇಲ್ಲಿ ಲಕ್ಷ್ಮಿ ಅಂದ್ರೆ ಪ್ರಕೃತಿ ಏನಿದೆ ಅದು ಭಗವಂತನ ಅಧೀನದಲ್ಲಿದೆ. ಮೂಲ ಪ್ರಕೃತಿ ಏನಿದೆ ಅದು ಪ್ರಳಯ ಕಾಲದಲ್ಲಿ ನನ್ನನ್ನ ಬಂದು ಸೇರುತ್ತೆ. ಅಂದ್ರೆ ಹೇಗೆ ಅಂತ ಅಂದ್ರೆ ಒಂದು ಮಡಿಕೆಯನ್ನ ನಾವು ಒಡಿಬಹುದು. ಎಷ್ಟರ ಮಟ್ಟಿಗೆ ಒಡಿಬಹುದು? ಸಣ್ಣ 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 ಕಣಗಳಾಗಿ ಮಾಡಬಹುದು ಅಲ್ವಾ? ಅದೇ ರೀತಿ ಈ ಪ್ರಕೃತಿಯು ಅಷ್ಟೇ ಸೂಕ್ಷ್ಮ ಸ್ವರೂಪವಾಗಿ ನನಗೆ ಬಂದು ಸೇರುತ್ತೆ. ಹೌದಾ? ಪ್ರಳಯ ಕಾಲದಲ್ಲಿ ಭಗವಂತನನ್ನ ಹೋಗಿ ಸೇರುತ್ತಾ ಅಂತ ನೋಡೋದಿದ್ರೆ, ಕಲ್ಪಕ್ಷಯೇ ಪುನರ್ಸ್ಥಾನಿ ಅಂದ್ರೆ ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ಹೌದು ಪ್ರಳಯ ಕಾಲದಲ್ಲಿ ಎಲ್ಲವುದು ಬಂದು ನನ್ನನ್ನ ಸೇರಿದ್ರೆ ಮತ್ತೆ ಸೃಷ್ಟಿ ಕಾಲದಲ್ಲಿ ಅದೇ ಕಣಗಳನ್ನ ಉಪಯೋಗಿಸಿ ನಾನು ಮತ್ತೆ ಪ್ರಕೃತಿಯನ್ನ ಮತ್ತೆ ಸೃಷ್ಟಿ ಮಾಡ್ತೀನಿ. ಅಂದ್ರೆ ಪ್ರಳಯ ಕಾಲದಲ್ಲಿ ಸೂಕ್ಷ್ಮವಾಗಿ ಭಗವಂತನ ದೇಹವನ್ನ ಹೋಗಿ ಸೇರುವ ಈ
ಪ್ರಪಂಚ ಅಥವಾ ಈ ಜಗತ್ತು ಏನಿದೆ ಇದು ಮತ್ತೆ ಸೃಷ್ಟಿ ಕಾಲದಲ್ಲಿ ಸ್ಥೂಲ ರೂಪವನ್ನ ಕಾಣ್ತಾ ಹೋಗತ್ತೆ. ಇನ್ನು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ಮತ್ತೆ ನಾವು ಹೊರಗೆ ಬರಬೇಕು, ಮತ್ತೆ ಆ ಲಕ್ಷ್ಮಿ ಆ ಎಲ್ಲ ಕೆಲಸವನ್ನ ಅಂದ್ರೆ ಈ ಪ್ರಕೃತಿ ಆ ಸೃಷ್ಟಿಯ ಕಾರ್ಯವನ್ನ ಮತ್ತೆ ಮಾಡ್ತಾ ಹೋಗತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಒಂದು ಅಂಡಾಣುವಿಂದ ನಮ್ಮ ಇಷ್ಟು ದೊಡ್ಡ ದೇಹ ಉತ್ಪತ್ತಿ ಆಗತ್ತೆ ಅಲ್ವಾ? ಮಲ್ಟಿಪಲ್ ಆಗ್ತಾ 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 ಅದೇ ಈ ದೇಹ ಮತ್ತೆ ಪ್ರಕೃತಿಗೆ ಹೋಗಿ ಸೇರಿದಾಗ ನಮ್ಮ ಆತ್ಮ ಭಗವಂತನ ಹತ್ರ ಹೋಗಿ ಸೇರುತ್ತೆ. ಮತ್ತೆ ಈ ಆತ್ಮಕ್ಕೆ ಮತ್ತೆ ಇನ್ಯಾವುದೋ ಒಂದು ದೇಹ ಕೊಟ್ಟೇ ಕೊಡ್ತಾನೆ ಭಗವಂತ. ಯಾಕೆಂದ್ರೆ ಭಗವಂತನನ್ನ ಸೇರುವುದು ಅಂತ ಅಂದ್ರೆ ಇಟ್ ಈಸ್ ನಾಟ್ ಒಂದ್ ಜನ್ಮ ಎರಡು ಜನ್ಮದ್ದಲ್ಲ, ನೂರಾರು ಜನ್ಮಗಳು ಬೇಕು ಅಂತ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಈ ಸೃಷ್ಟಿ ಕಾರ್ಯದಲ್ಲಿ ಮತ್ತೆ ಈ ಪ್ರಕೃತಿ ತನ್ನ ಕೆಲಸವನ್ನ ಶುರು ಮಾಡುತ್ತೆ. ಅಂದ್ರೆ ಸೂಕ್ಷ್ಮ ರೂಪವಾಗಿ ಹೋಗಿ ಸೇರಿದಂತಹ ಈ ಪ್ರಕೃತಿ ಮತ್ತೆ ಅ, ಸೃಷ್ಟಿ ಕಾಲದಲ್ಲಿ ಸ್ಥೂಲ ರೂಪವನ್ನ ಪಡೆಯುತ್ತೆ. ಹಾಗಿದ್ರೆ ಎಲ್ಲವುದಕ್ಕೂ ಲಕ್ಷ್ಮಿನೇ ಕಾರಣ ಅ, ನಮ್ಗೆ ಹಾಗನ್ಸಿದ್ರೆ ಅದಕ್ಕೆ ಇನ್ನೂ ವಿವರಣೆಯನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಯಾವ ರೀತಿ ಕೊಡ್ತಾನಪ್ಪ ಅಂತ ಅಂದ್ರೆ, ಪ್ರಕೃತಿ ಭೌತಿಕ ಪ್ರಕೃತಿಯನ್ನು ಸ್ವಾಂ ಸ್ವಂತ ಸ್ವಯಂ ನನ್ನ ಆ ವೃಷಭ್ಯ ಅಂದ್ರೆ ಒಳಗೆ ಪ್ರವೇಶಿಸಿ, ವಿಸೃಜಾಮಿ ಸೃಷ್ಟಿಸುತ್ತೇನೆ, ಪುನಃ ಪುನಃ ಮತ್ತೆ ಮತ್ತೆ ಭೂತಗ್ರಾಮಂ ಎಲ್ಲಾ ವಿಶ್ವ ಅಭಿವ್ಯಕ್ತಿಗಳನ್ನು, ಇದಂ ಈ ಕೃಷ್ಣಂ ಸಮಗ್ರ ಅವಕಾಶಂ ತಾನೇ ತಾನಾಗಿ ಪ್ರಕೃತೆ ಪ್ರಕೃತಿಯ ಬಲದ ವಶಾತ್ ವಶದಿಂದ. ಅಂದ್ರೆ ನಾನು ಹೇಳದ್ನಲ್ಲ, ಕುಂಬಾರ ಮಡಿಕೆ ಮಾಡ್ಬೇಕು ಅಂದ್ರೆ ಮಣ್ಣು ಬೇಕೇ ಬೇಕು. ಆ ಕುಂಬಾರ ಮಣ್ಣಿಗೆ ಡಿಪೆಂಡ್ ಆಗಿರ್ತಾನೆ. ಆದ್ರೆ ದೇವ್ರು ಈ ಸೃಷ್ಟಿಯನ್ನ ಮಾಡಬೇಕು ಅಂದ್ರೆ ಪ್ರಕೃತಿಯನ್ನ ಅವಲಂಬನೆ ಆಗಿರೋದಿಲ್ಲ, ಆ ಪ್ರಕೃತಿಯೇ ಭಗವಂತನನ್ನ ಅವಲಂಬಿಸಿರುತ್ತೆ. ಹೇಗಪ್ಪ ಇದು ಅಂತ ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ, ಪ್ರಕೃತಿ ಸ್ವಾಮ ವರ್ಷಾಭ್ಯ ಅಂದ್ರೆ ಹೌದು, ಪ್ರಕೃತಿಯನ್ನ ಅವಲಂಬಿಸಿರುವುದಿಲ್ಲ. ಯಾಕೆ ಅಂದ್ರೆ ಸ್ವಾಮ ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ. ಅಂದ್ರೆ ತನ್ನದೇ ಆದ, ಇಲ್ಲಿ ತನ್ನದೇ ಆದ ಅಂದ್ರೆ ಯಾವ ರೀತಿ ಅಪ್ಪ ನಾವು ತಿಳ್ಕೊಳ್ಳೋದು? ಭಗವಂತ ಅದಕ್ಕೆ ಡಿಪೆಂಡ್ ಆಗಿಲ್ಲ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಅದಕ್ಕೆ ಇದನ್ನ ರಾಜವಿದ್ಯಾ ಅಂತ ಹೇಳಿರೋದು. ಯಾಕೆ ಅಂದ್ರೆ ನೋಡೋದಿಕ್ಕೆ ನನ್ನ ಅಧೀನದಲ್ಲಿಲ್ಲ ಅಂತ ಹೇಳ್ದ. ಅಧೀನದಲ್ಲಿಲ್ಲ ಅಂದ್ರೆ ಯಾವ ರೀತಿ ಅರ್ಥ? ಯಾವ ರೀತಿ ಅರ್ಥ ಅಂತ ಅಂದ್ರೆ, ಈಗ ಉದಾಹರಣೆ, ರಾಜ ಇರ್ತಾನೆ ಒಬ್ಬ. ಆ ರಾಜ ಏನ್ ಮಾಡ್ತಾನೆ, ದಷ್ಟಪುಷ್ಟವಾಗಿರ್ತಾನೆ, ಅವನಿಗೆ ಒಳ್ಳೆ ಶಕ್ತಿ ಇರುತ್ತೆ. ಅವನಿಗೆ ಒಳ್ಳೆ ಶಕ್ತಿ ಇದ್ರೂ ಸಹ ಒಂದು ಸುಂದರವಾದ ಕೋಲಿಗೆ ಅವನದೇ ಆದಂತಹ ವಜ್ರ ವೈಡೂರ್ಯದಿಂದ ಎಲ್ಲ ಅಲಂಕಾರ ಮಾಡಿ ಆ ಕೋಲನ್ನ ಹಿಡ್ಕೊಂಡ್ ಬರ್ತಾನೆ. ಸಾಮಾನ್ಯವಾಗಿ ರಾಜ ಗಾಂಭೀರ್ಯ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮೆಲ್ರಿಗೂ ನಾವು ನೋಡಿದೀವಿ, ರಾಜರು ಒಂದು ಕೋಲ್ ಹಿಡ್ಕೊಂಡ್ ಬರ್ತಾರೆ. ಅಂದ್ರೆ ರಾಜಂಗ್ ನಡಿಯೋಕ್ ಶಕ್ತಿ ಇಲ್ವಾ? ರಾಜಂಗ್ ನಡಿಯಕ್ ಶಕ್ತಿ ಇದೆ ಕಣ್ರಿ, ಅದು ಅವನ ವೈಭವ ಅಲ್ವಾ? ಅಂದ್ರೆ ಅವನ ವೈಭವವನ್ನ ತೋರಿಸ್ತಾ ಹೋಗುತ್ತೆ. ಹಾಗೇನೆ ಬಿಸ್ಲಿಲ್ಲ ಅಂದ್ರೂನು ಅವನ ಸುತ್ತ ಜನ ಎಲ್ಲ ಛತ್ರಿ ಇಟ್ಕೊಂಡ್ ಬರ್ತಾರಪ್ಪ ಅವನಿಗೆ. ಬಿಸ್ಲಿರ್ಲಿ ಬಿಸ್ಲಿಲ್ದೇ ಇರ್ಲಿ, ಅವನ್ ರಾಜ ಬಂದ ಅಂದ್ರೆ ಅವನ ತಲೆ ಮೇಲೆ ಒಂದು ಛತ್ರಿ ಇದ್ದೇ ಇರುತ್ತೆ. ಯಾಕೆ? ಅವನಿಗೆ ಶಕ್ತಿ ಇಲ್ವಾ? ಅವನಿಗೆ ಒಂಚೂರು ಬಿಸಿಲು ಬೀಳ್ಬಾರ್ದಾ? ಇಲ್ಲ, ಅದು ಅವನ ವೈಭವ. ಅದೇ ರೀತಿ ಚಾಮರ, ಗಾಳಿ ಬೀಸ್ತಾನೇ ಇರ್ತಾರೆ ಇಬ್ರುನು, ಅದನ್ನ ಚಾಮರ ಅಂತಾನೆ ಹೇಳ್ತಾರೆ. ಬೀಸ್ತಾ ಇರ್ತಾರೆ. ಯಾಕೆ? ಫ್ಯಾನ್ ಇತ್ತಲ್ವಾ, AC ಇತ್ತಲ್ವಾ, ಅದೆಲ್ಲ ಹಾಕೋಬೋದಿತ್ತಲ್ವಾ. ಅದೆಲ್ಲ ಬಿಟ್ಟು ಯಾಕೆ ಅವರು ಗಾಳಿ ಬೀಸ್ತಾನೆ ಇರ್ತಾರೆ? ಅದು ರಾಜ ವೈಭವ. ಅದಕ್ಕೇನೆ ಸಾಮಾನ್ಯ ಯಾವ್ದಾದ್ರು ರಥ ಆದಾಗ ಛತ್ರ ಚಾಮರ ಈ ರೀತಿಯಾದಂತಹ ಸೇವೆಗಳನ್ನ ಭಗವಂತನಿಗೆ ಶ್ಲೋಕದ ಮೂಲಕ ನಾವು ಮಾಡ್ತೀವಿ. ಅಂದ್ರೆ ಈ ಭಗವಂತನು ಹಾಗೆ ಈ ಪ್ರಕೃತಿಯ ಮೇಲೆ ಅವನ ಅವಲಂಬನೆ ಆಗಿಲ್ಲ. ಅಂದ್ರೆ ಈಗ ರಾಜ ಆ ಕೋಲ್ ಮೇಲೋ ಛತ್ರಿ ಮೇಲೋ ಅಥವಾ ಚಾಮರದ ಮೇಲೋ ಅವನು ಡಿಪೆಂಡ್ ಆಗಿದಾನಾ? ನೋ, ಅದು ಅವನ ವೈಭವ.
ಅದೇ ರೀತಿ ಇಲ್ಲಿ ಪ್ರಕೃತಿ ಭಗವಂತನ ಅಧೀನ ಅಲ್ಲ, ಅಂದ್ರೆ ಭಗವಂತ ಪ್ರಕೃತಿಗೆ ಅಧೀನ ಆಗಿಲ್ಲ, ಆದ್ರೆ ಪ್ರಕೃತಿ ಅದು ಅವನ ವೈಭವವಾಗಿದೆ. ಅಂದ್ರೆ ನೋಡು, ಹೀಗೆಲ್ಲಾ ಸೃಷ್ಟಿ ಮಾಡಬಹುದು ಅಂತ. ಅಂದ್ರೆ ಈ ಪ್ರಕೃತಿ ಏನಿದೆ ಇದು ನನ್ನ ಅಧೀನದಲ್ಲಿ ಇದೆ. ಒಬ್ಬ ರಾಜ ಇರ್ತಾನೆ, ಅವನ ರಾಜನ ಸುತ್ತ ನೂರಾರು ಜನ ಸೈನಿಕರು, ರಾಜರು ಬಂದ್ರು ಅಂದ್ರೆ ಸಾಕು, ಅವ್ರ ಹಿಂದೆ ಎಲ್ಲಾ ಜನ ಇರ್ತಾರೆ, ಸೈನಿಕರು ಇರ್ತಾರೆ. ಹಾಗಿದ್ರೆ ರಾಜ ಅವರಿಗೆಲ್ಲ ಅವಲಂಬನೆ ಆಗಿದಾನ? ಇಲ್ಲ. ಅವರೆಲ್ಲ ರಾಜನಿಗೆ ಅಧೀನರಾಗಿದ್ದಾರೆ, ಅವರು ಅವಲಂಬನೆ ಆಗಿದ್ದಾರೆ. ಅದೇ ಹೇಳದಲ್ಲ, ರಾಜ ಪರಾಧೀನ, ಅದು ಅವನ ವೈಭವ. ಈಗ ಇನ್ನೂ ಒಂದು ಡೌಟ್ ಬರುತ್ತೆ, ಹಾಗಿದ್ರೆ ಕಳ್ಳನ್ ಸುತ್ತನೂ ತುಂಬಾ ಜನ ಇರ್ತಾರಪ್ಪ. ಆದ್ರೆ ಕಳ್ಳನ್ ಸುತ್ತ ಜನ ಇದ್ರೆ ಕಳ್ಳ ಅವರ ಅಧೀನ. ಅದಕ್ಕೆ ನಾನು ಇಲ್ಲಿ ಹೇಳಿದ್ದು, ಅಧೀನ ಅಲ್ಲ ಅಧೀನ ಹೌದು ಅಂತ ಹೇಗೆ ನಾವು ಡಿಫೈನ್ಡ್ ಮಾಡ್ಬೋದು ಅಂತ. ಹಾಗೇನೆ ರಾಜನ ಸುತ್ತ ಜನ ಇದ್ರೆ ಅದು ವೈಭವ, ಕಳ್ಳನ ಸುತ್ತಲೂ ಜನ ಇದ್ರೆ ಅದು ಅವನ ಅಧೀನ. ಅಂದ್ರೆ ಕಳ್ಳ ಅವ್ರ ಅಧೀನದಲ್ಲಿದ್ದಾನೆ. ಅವ್ರು ಕಳ್ಳ ಎಲ್ಲಾರು ಹೋಗ್ಬಿಡ್ತಾನೇನೋ, ಓಡೋಗ್ಬಿಡ್ತಾನೇನೋ ಅಂತ ಇಟ್ಕೊಂಡಿರ್ತಾರೆ. ಆದ್ರೆ ರಾಜನ್ ಸುತ್ತ ಇರೋರು ಅವನ ವೈಭವಕ್ಕೋಸ್ಕರ ಇರ್ತಾರೆ. ಅದೇ ರೀತಿ ಇಲ್ಲಿ ಪಂಚಭೂತಾತ್ಮಕಗಳು ಸಹ ದೇವರ ಅಧೀನದಲ್ಲಿ ಇದೆ. ಇದು ದೇವರ ವೈಭವ. ಈ ಪ್ರಕೃತಿ ಏನಿದೆ, ನಾವು ಸಾಮಾನ್ಯ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇದನ್ನ ಮುಂದುವರೆದು ಹೇಳ್ತಾ ಹೋಗ್ತಾರೆ. ಪ್ರಕೃತಿಂ ಸ್ವಾಮ ವೃಷ್ಯಭ್ಯ, ಅಂದ್ರೆ ಆ ಮತ್ತೆ 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 ಈ ಪ್ರಕೃತಿಯನ್ನ ನಾನು ಸೃಷ್ಟಿ ಮಾಡ್ತೀನಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಸೃಜಾಮಿ ಪುನಃ ಪುನಃ. ಅಂದ್ರೆ ಇದು ಒಂದ್ಸಲ ಸೃಷ್ಟಿ ಮಾಡಿದ್ರೆ ಮುಗ್ದು ಹೋಯ್ತಾ, ಮತ್ತೆ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ವಾ? ಈಗ ನಾವು ಹೇಳ್ತೀವಲ್ಲ, ಒಂದ್ಸಲ ಮನೆ ಕಟ್ಟಾಗೋಯ್ತಪ್ಪ, ಅಯ್ಯೋ ಸಾಕುರಿ, ತುಂಬಾ ಸುಸ್ತಾಗೋಯ್ತು, ಮತ್ತೆ ಯಾರ್ರೀ ಮನೆ ಕಟ್ತಾರೆ ಅಂತ ನಾವ್ ಹೇಳ್ತೀವಿ. ಹಾಗೇನೆ ಭಗವಂತ ಒಂದ್ಸಲ ಸೃಷ್ಟಿ ಮಾಡ್ಬಿಟ್ಟು ಸುಮ್ನಾಗ್ಬಿಡ್ತಾನ? ಇಲ್ಲ. ಪುನಃ ಪುನಃ ವಿಸೃಜಾಮಿ ಪುನಃ ಪುನಃ, ಅಂದ್ರೆ ಮತ್ತೆ ಮತ್ತೆ ಈ ಸೃಷ್ಟಿ ಕೆಲಸವನ್ನ ಭಗವಂತ ಮಾಡ್ತಾ ಇರ್ತಾನೆ. ನಮೀಗ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ, ಈ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋದು ಭಗವಂತ ನಿರಂತರವಾಗಿ ಯುಗ ಯುಗಗಳಿಂದ ಮಾಡ್ತಾ ಬಂದಿದ್ದಾನೆ. ಅದೇ ರೀತಿ ಸೃಷ್ಟಿ ಒಂದು ಬಾರಿ ಆಗೋದಿಲ್ಲ, ಅದು ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಹೋಗತ್ತೆ. ಹೇಳ್ತಾ ಹೋಗ್ತಾರಲ್ಲ, ಈ ನಮ್ಮ ಅಟ್ ಪ್ರೆಸೆಂಟ್ ಏನು ಈ ಕಲಿಯುಗ ಇದೆ, ಇದು 28ನೇ ಕಲಿಯುಗನೋ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ನೋಡಿ, ಅಷ್ಟು ಸಲದಿಂದ ಭಗವಂತ ಸೃಷ್ಟಿ ಮಾಡು, ಸಂಹಾರ ಮಾಡು, ಪ್ರಳಯ ಆಗತ್ತೆ, ಮತ್ತೆ ಸೃಷ್ಟಿ ಮಾಡು, ಈ ರೀತಿ ರಿಪೀಟ್ ಮಾಡ್ತಾನೆ ಇದ್ದಾನೆ. ಅದಕ್ಕೋಸ್ಕರ ಅವನನ್ನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ಕರಿತೀವಿ. ಯಾಕೆ ಅಂದ್ರೆ ಈ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲಾ ಜೀವಿಗಳು ಸಹ ಅವನ ಅಧೀನದಲ್ಲಿ ಇದೆ. ಅವನು ಹೇಳಿದಂಗೆ ನಾವು ಕೇಳ್ತಾ ಹೋಗ್ತೀವಿ. ಹೇಳ್ತೀವಲ್ಲ, ನಾಹಂ ಕರ್ತ ಹರಿಕರ್ತ. ಅದೇ ರೀತಿ ಇಲ್ಲಿ ಭೂತ ಗ್ರಾಮಮಿದಂ ಕೃಷ್ಣಂ ಅವಶ್ಯಂ ಪ್ರಕೃತಿ ವರ್ತಯತ್. ಅಂದ್ರೆ ಇಡೀ ಜಗತ್ತು, ಪಂಚಭೂತಗಳು ಎಲ್ಲವೂ ಸಹ ಕೂಡಿದುದು ಈ ಜಗತ್ತು. ಅವಶ್ಯಂ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ತಾನು ತನ್ನ ಅಧೀನವಲ್ಲ. ಈ ಪ್ರಕೃತಿ ಇಲ್ಲಿ ಎಲ್ಲಾ ಸೃಷ್ಟಿ ಆಗ್ತಾ ಇದೆ, ಎಲ್ಲಾ ಕ್ರಿಯೆಗಳು ನಡೀತಾ ಇದೆ, ಆದ್ರೆ ಅದು ಇಂಡಿಪೆಂಡೆಂಟ್ ಆಗಿದ್ಯಾ? ಇಲ್ಲ, ಅದು ಇಂಡಿಪೆಂಡೆಂಟ್ ಆಗಿಲ್ಲ. ಅಂದ್ರೆ ಅದು ಸ್ವತಂತ್ರವಾಗಿಲ್ಲ. ಪ್ರಕೃತಿ ವರ್ತಶಾತ್, ಅಂದ್ರೆ ಪ್ರಕೃತಿಯ ವಶವಾಗಿರೋದು. ಅಂದ್ರೆ ಇಲ್ಲಿ ಪ್ರಕೃತಿ ಯಾವ ವಶವಾಗಿದೆಯಪ್ಪ ಹಾಗಿದ್ರೆ ಅಂತ ಅಂದ್ರೆ ಗುಣಗಳಿಂದ ಅಂತ ಹೇಳ್ತಾ ಹೋಗ್ತಾರೆ. ಗುಣ ಅಂದ್ರೆ ಸಂಸ್ಕೃತದಲ್ಲಿ ಒಂದು ರೀತಿಯಾದಂತಹ ಹಗ್ಗ ಅನ್ನುವಂತಹ ಅರ್ಥ ಬರ್ತಾ ಹೋಗುತ್ತೆ. ಹಗ್ಗ ಅಂದ್ರೆ ನಮ್ಮೆಲ್ರಿಗೂ ಗೊತ್ತು, ಕಟ್ಟುವಂತಹ ಸ್ವಭಾವ. ಅದೇ ರೀತಿ ಇಲ್ಲಿ ಈ ಪ್ರಕೃತಿ ಏನ್ ಮಾಡಿದೆ, ನಮ್ಮೆಲ್ಲರನ್ನ ಕಟ್ ಹಾಕಿದೆ. ಯಾವುದರಿಂದ? ಗುಣದಿಂದ. ಯಾವ ಗುಣ? ಸಾತ್ವಿಕ, ರಜೋಗುಣ, ತಮೋ ಗುಣದಿಂದ. ಹಾಗೂ ಈ ಪ್ರಕೃತಿಯ ಆ 3 ಸಾತ್ವಿಕ, ರಜೋಗುಣ, ತಮೋ ಗುಣ ಏನಿದೆ, ಆ 3ಕ್ಕೂ ಸಹ 3 ದೇವತೆಗಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು, ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರಿದ್ದಾರೆ. ಅದೇ ರೀತಿ ಆ 3 ದೇವತೆಗಳೂ ಸಹ
ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಆ ಪ್ರಕೃತಿನೇ ಮುಖ್ಯ ಅಂತ ನಾವ್ ಅನ್ಕೊಳ್ತಾ ಇದೀವಿ. ಇಲ್ಲ, ಪ್ರಕೃತಿ ಭಗವಂತನ ಅಧೀನದಲ್ಲಿದೆ. ಅದೇ ರೀತಿ ನಾವು ಅನ್ಕೊಂತಿದೀವಿ, ಅಯ್ಯೋ ಭಗವತಿನೇ ಎಲ್ಲಾನಾ, ಹಾಗಿದ್ರೆ ಭಗವತಿ ಸ್ತೋತ್ರ ಮಾಡಿದ್ರೆ ನನಗೆಲ್ಲಾ ಸಿಕ್ಬಿಡತ್ತಾ? ಇಲ್ಲ. ನಾವಿನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೆಲವ್ರು ಹೇಳೋದುಂಟು, ಪ್ರಕೃತಿ ಭಗವಂತನ ಆ ಪ್ರಕೃತಿನೇ ಪ್ರಕೃತಿಗೆ ಭಗವಂತ ಅಧೀನನಾಗಿದ್ದಾನೆ. ಇಲ್ಲ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ನಾ ನಾನು ಅವಳಿಗೆ ಶಕ್ತಿಯಾಗಿದ್ದೇನೆ. ಅಂದ್ರೆ ಈ ಪ್ರಕೃತಿ ಇಲ್ಲಿ ಉತ್ಪತ್ತಿ ಆಗ್ತಿದೆ, ಸಂಹಾರ ಆಗ್ತಿದೆ, ಹಂಗಾರೆ ಪ್ರಕೃತಿನೇ ಎಲ್ಲಾನ? ಪ್ರಕೃತಿ ಭಗವಂತನಿಗೆ ಶಕ್ತಿನ? ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ಅವಳಿಗೆ ಶಕ್ತಿ. ಹಾಗಾಗಿ ನನ್ನ ಅಧೀನದಲ್ಲಿ ಅವಳಿದ್ದಾಳೆ. ಹೇಗೆ ಅಂತ ಅಂದ್ರೆ, ಮನೆಗೆ ಯಾರೋ ಒಬ್ರು ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಬಂದ ತಕ್ಷಣ ಆ ಮನೆ ಒಡತಿ ಬಹಳ ಸುಂದರವಾಗಿ ಕಾಫಿ ಟೈಮಿಗೆ ಬಂದ್ರೆ ಕಾಫಿನೋ, ಟೀನೋ ಅಥವಾ ಸ್ನಾಕ್ಸೋ, ಅಥವಾ ಊಟ ಟೈಮಿಗೆ ಬಂದ್ರೆ ಊಟನೋ, ಅಥವಾ ಕೆಲವೊಮ್ಮೆ ಊಟಕ್ಕೆ ಕರೆದಿರ್ತೀವಿ. ಅವಾಗ ಮನೆ ಒಡತಿಗೆ ಎಷ್ಟು ಎಲ್ರು ಹೊಗಳ್ತಾರಪ್ಪ ಅಂದ್ರೆ, ಅಯ್ಯೋ ರೀ, ನಿಮ್ ಹೆಂಡತಿ ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತಾರೆ ಕಣ್ರಿ, ಹಾಗೆ ರೀ, ಹೀಗೆ ರೀ. ಹೌದು, ಅವ್ರು ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತಾರೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದ್ರೆ ಮನೆ ಒಡೆಯ ಎಲ್ಲವುದನ್ನ ತಂದ್ಕೊಟ್ರೆ ಮಾತ್ರ ಅಡಿಗೆ ಮಾಡೋದಿಕ್ಕೆ ಸಾಧ್ಯ ಅಲ್ವಾ? ಹಾಗೇನೆ ಇಲ್ಲಿ ಪ್ರಕೃತಿ ಎಲ್ಲವನ್ನ ಸೃಷ್ಟಿ ಮಾಡ್ತಿದೆ. ಆದರೆ ಆ ಪ್ರಕೃತಿಯ ಶಕ್ತಿ ಭಗವಂತನಾಗಿದ್ದಾನೆ. ಅಂದ್ರೆ ಈಗ ಹೆಣ್ಮಕ್ಳು ಹೋಗಿ ತಗೊಂಬರಲ್ವಾ ಅಂತ ಪ್ಲೀಸ್ ಕ್ರಾಸ್ ಕ್ವಶನ್ ಹಾಕ್ಬೇಡಿ. ಇವಾಗ ಇಬ್ರು ಸಮಾನರೇ. ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇನೆ. ಹಾಗೇನೆ ಇಲ್ಲಿ ಸೃಷ್ಟಿ ಆಗುತ್ತೆ ಅಂದ್ರೂ ಅಷ್ಟೇ, ಹೌದು ಈ ಸೃಷ್ಟಿ ಮತ್ತೆ ಮತ್ತೆ ಆಗುತ್ತೆ ಅಂತ ಇನ್ನೂ ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದೇನಪ್ಪಾ ಅಂತ ಅಂದ್ರೆ, ಗುಣ ಅಂದ್ರೆ ಒಂದು ರೀತಿಯಾದಂತಹ ಹಗ್ಗ. ಸಾತ್ವಿಕ ಗುಣ ಇರ್ಬೋದು, ರಜೋಗುಣ ಇರ್ಬೋದು, ತಮೋ ಗುಣ ಇರ್ಬೋದು, ಯಾವ ಗುಣವನ್ನೇ ತೆಗೆದುಕೊಂಡ್ರೂ ಸಹ ಅದು ಕಟ್ಟಿ ಹಾಕುವಂತಹ ಸ್ಥಿತಿಗೆ ಹೋಗುತ್ತೆ. ಹಾಗಾಗಿ ನಾವು ದೇವಿಯನ್ನ ಆರಾಧನೆ ಮಾಡ್ಬೇಕಾದ್ರೂ ನಾವು ಕೇಳ್ಕೋಬೇಕಾಗಿರೋದಂದ್ರೆ, ಅಮ್ಮ ನಿನ್ನ ಮಾಯೆಯಲ್ಲಿ ಭಗವಂತ ಇದ್ದಾನೆ, ನಿನ್ನ ಭಗವಂತನನ್ನ ತೋರಿಸುವಂತಹ ಶಕ್ತಿ ನನಗೆ ಕೊಡು ತಾಯಿ ಅಲ್ವಾ? ಹಾಗಾಗಿ ಹೇಗಿದ್ರು ಆಷಾಢ ಮಾಸ ನಾವೆಲ್ಲ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡ್ತೀವಿ. ಆ ರೀತಿ ಆರಾಧನೆ ಮಾಡ್ಬೇಕಾದ್ರೂ ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಒಂದೇ ಇರ್ಬೇಕು, ಭಗವಂತ ಒಬ್ಬನೇ ಮುಕ್ತಿಯನ್ನ ಕೊಡೋದಿಕ್ಕೆ ಸಾಧ್ಯವೇ ವಿನಃ ಇನ್ನಾವ ದೇವತೆ ಕೈಲೂ ಸಹ ಮುಕ್ತಿಯನ್ನ ಕೊಡೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ? 14 ಲೋಕಗಳೂ ಸಹ ಪ್ರಳಯ ಆಗತ್ತೆ, ಆದ್ರೆ ಭಗವಂತನ ಲೋಕ ಮಾತ್ರ ಪ್ರಳಯ ಆಗೋದಿಲ್ಲ. 14 ಲೋಕಗಳ ಒಡೆಯ ಭಗವಂತನಾಗಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತು, ಕ್ಷೀರಸಾಗರ ಪ್ರಶಾಂತವಾಗಿದೆ. ಆ ಕ್ಷೀರಸಾಗರದಲ್ಲಿ ಭಗವಂತ ಮಲಗಿರ್ತಾನೆ. ಅವನ ಉದರದಿಂದ, ಅದರಲ್ಲೂ ಅವನ ನಾಭಿಯಿಂದ ಒಂದು ಕಮಲ ಹುಟ್ಟುತ್ತೆ. ಆ ಕಮಲಕ್ಕೆ 14 ಲೋಕಗಳು, ಆ 14 ದಳಗಳೇ 14 ಲೋಕಗಳು ಅಂತ ಹೇಳ್ತಾರೆ. ಅದರ ಮಧ್ಯ ಬ್ರಹ್ಮ ಸೃಷ್ಟಿಯಾಗ್ತಾನೆ. ಆ ಬ್ರಹ್ಮನಿನ್ನ ಭಗವಂತ ಹಯಗ್ರೀವ ಅವತಾರದಲ್ಲಿ ಪ್ರತಿಯೊಂದು ಶ್ಲೋಕವನ್ನ, ಪ್ರತಿಯೊಂದು ವೇದವನ್ನ ಅವನಿಗೆ ಉಪದೇಶ ಮಾಡಿ ಸೃಷ್ಟಿಯ ಶಕ್ತಿಯನ್ನ ಅವನಿಗೆ ತುಂಬುತ್ತಾ ಹೋಗ್ತಾನೆ. ಹಾಗಾಗಿ ಎಲ್ಲವುದೂ ಸಹ ಭಗವಂತನ ಅಧೀನದಲ್ಲೇ ಇದೆ ವಿನಃ ಭಗವಂತ ಯಾರ ಅಧೀನದಲ್ಲೂ ಇಲ್ಲ. ಅದಕ್ಕೆ ಇದರ ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ಪ್ರಯಾಣ ಕಾಲೇ ಅಂತ ಹೇಳ್ಬೇಕಾದ್ರೆ, ನಮ್ಮ ಪ್ರಯಾಣ ಕಾಲದಲ್ಲಿ ಅಂದ್ರೆ ನಮ್ಮ ಅಂತಿಮ ಕ್ಷಣದಲ್ಲಿ ನಮಗೆ ಮೋಕ್ಷ ಬೇಕು ಅಂದಾಗ, ನಾನು ನನ್ನ ಭಗವಂತನನ್ನ ಅಂದ್ರೆ ಕೃಷ್ಣನನ್ನ, ನಾರಾಯಣನನ್ನ ನಾನು ಆರಾಧನೆ ಮಾಡಿದಾಗ ಮಾತ್ರ ನನಗೆ ಮೋಕ್ಷವೇ ವಿನಃ ಇಲ್ಲ ಅಂದ್ರೆ ಪದೇ ಪದೇ ಇದೇ ಸೃಷ್ಟಿಯಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ. ಅದಕ್ಕೋಸ್ಕರನೇ ಇದನ್ನ ದುಃಖಾಲಯ ಅಂತ ಹೇಳ್ತಾರೆ. ಹಾಗಾಗಿ ಈ ದುಃಖಾಲಯಕ್ಕೆ ನಾನು ಮತ್ತೆ ಬರಬಾರ್ದಾ? ನಾನು ನನ್ನ ಭಗವಂತನನ್ನ, ನಾರಾಯಣನನ್ನ, ಕೃಷ್ಣನನ್ನ ಆರಾಧನೆ ಮಾಡ್ಬೇಕು. ಯಾಕೆ ಕೃಷ್ಣನನ್ನೇ ಆರಾಧನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಕೃಷ್ಣನನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ನಾವು
ಎಲ್ಲ ತೋರ್ಪಡಿಸ್ಬೇಕಾ? ಖಂಡಿತ ಇಲ್ಲ. ಅವನು ಆಲ್ರೆಡಿ ನಮಗೆ ಹೇಳ್ಬಿಟ್ಟಿದ್ದಾನೆ. ನಾವು ಪೂಜೆ ಮಾಡ್ಬೇಕಂದ್ರೆ ವಿಗ್ರಹದ ಅವಶ್ಯಕತೆ ಇಲ್ಲ, ಅಥವಾ ಹೂವಿನ ಅವಶ್ಯಕತೆ ಇಲ್ಲ, ಹಣ್ಣಿನ ಅವಶ್ಯಕತೆ ಇಲ್ಲ, ಯಾವುದ್ರ ಅವಶ್ಯಕತೆನೂ ಇಲ್ಲ. ಹಾಗಿದ್ರೆ ಏನ್ ಬೇಕು? ದೃಢವ್ರತಾಹ. ಭಗವಂತನ ಬಗ್ಗೆ ದೃಢವಾದ ನಂಬಿಕೆ. ನೀನು ಮನೆಯಲ್ಲೇ ಕುಳಿತುಕೊಂಡು ನಿನ್ನ ಭಗವಂತನ ಮೇಲೆ ಒಂದು ದೃಢವಾದ ನಂಬಿಕೆ ಇದ್ರೆ ಸಾಕು, ನಿನ್ನನ್ನ ಭಗವಂತ ಖಂಡಿತವಾಗ್ಲೂ ಕಾಪಾಡ್ತಾನೆ ಅಂತ ಬಹಳ 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 ಸುಂದರವಾಗಿ ನಮಗೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ. ಅದಕ್ಕೋಸ್ಕರನೇ ಅವನನ್ನ ಜಗದ್ಗುರು ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದ್ದು, ನಾವೆಲ್ಲರಿಗೂ ಅಂದ್ರೆ ಶಿಷ್ಯರಿಗೆ ಗುರುವಿನ ಅವಶ್ಯಕತೆಯೇ ಇದೆಯೇ ವಿನಃ ಗುರುವಿಗೆ ಶಿಷ್ಯನ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ, ಅಲ್ವಾ? ಭಗವಂತ ಯಾರ ಅಧೀನದಲ್ಲೂ ಇಲ್ಲ. ಅವನು ಅಸ್ವತಂತ್ರ, ನಾವು ಅವನು ಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರರು. ಹಾಗಾಗಿ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗೋಣ. ಭಗವಂತ, ನನ್ನನ್ನ ಒಳ್ಳೇದ್ ಮಾಡ್ಬೇಕು ಅಥವಾ ಉದ್ಧಾರ ಮಾಡ್ಬೇಕು, ಮಾಡ್ಬಿಡಪ್ಪ. ಹೇಗೆ ಕಾಳಿಯ ಮೇಲೆ ನೀನು ಹೆಜ್ಜೆ ಇಡ್ತಾ ಅವನ ವಿಷವನ್ನ ತೆಗೆದ್ಯೋ, ಹಾಗೆ ನಾನು ಮಾನವಳು, ನನಗ್ ಗೊತ್ತಿಲ್ಲ, ನನ್ನ ನಾಲ್ಗೆ ಮೇಲೆ ವಿಷ ಇದೆ ಭಗವಂತ, ಅದೆಲ್ಲವುದನ್ನ ತೆಗೆದ್ಬಿಡು ನಿನ್ನ ನಾಮಸ್ಮರಣೆಯಿಂದ ಅಂತ ಸಮಯ ಸಿಕ್ಕಾಗ್ಲಿಲ್ಲ ಪ್ರತಿಯೊಂದು ಕೆಲಸವನ್ನ ಅವನಿಗೇ ಸಮರ್ಪಣೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳಿ ಅವನಿಗೆ ಶರಣಾಗೋಣ. ಏನೇನು ನಮ್ಮ ಜೀವನದಲ್ಲಿ ಆಗ್ತಾ ಇದೆಯೋ ಅದೆಲ್ಲವುದಕ್ಕೂ ಅವನೇ ಕಾರಣ. ಆದ್ರೆ ನಮ್ಮ ಕೆಲಸ, ನಮ್ಮ ಕರ್ತವ್ಯವನ್ನ ಮರಿಬಾರದು, ಬಿಡಬಾರದು. ಯೋಚನೆ ಮಾಡಿ ಮತ್ತೆ ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು.